ನನ್ನ ಒಂದು ಎರಡು ಮಾತು ಹೇಳಿಬಿಡ್ಬೇಕು ಅನ್ನಿಸ್ತಾ ಇದೆ. ಇಲ್ಲದ್ರೆ ನನ್ನ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ. ವಾಪಸ್ ಹೋದಾಗ ಕಾರ್ಯಕ್ರಮಗಳು ಚೆನ್ನಾಗಿ ನಡೆಯುತ್ತೆ, ಅದನ್ನು ಸಂಯೋಜನೆ ಮಾಡ್ತಾರೆ, ನಡೆಸ್ಕೊಡ್ತಾರೆ. ಹಲವಾರು ಕಡೆ ನಾನು ಭಾಗವಹಿಸಿದ್ದೀನಿ. ಇಷ್ಟು ಚೆನ್ನಾಗಿ ನಮ್ಮ ಕೈಲಂತೂ ಆಗೋದಿಲ್ಲ. ಹೇಳ್ತಾನೆ ಇರ್ತೀನಿ, ಹುಬ್ಬಳ್ಳಿಲಿ ಹೋದಾಗ, ಬಿಜಾಪುರಕ್ಕೆ ಹೋದಾಗ, ಎಲ್ಲಿ ಹೋದ್ರೂ ನಮ್ಮ ಕೈಲಿ ಇದು ಆಗೋದಿಲ್ಲ. ಇದು ಎಲ್ಲದ್ರ ಜೊತೆಗೆ ನಾನು ಇನ್ನೊಂದು ಹೇಳಬೇಕು, ಮನಸ್ಸಿನಲ್ಲಿದೆ, ಹೇಳಿದ್ರೂ ತೃಪ್ತಿ ಆಗುತ್ತೆ. ಇಲ್ಲಿ ಈ ಸೇವೆ ಮಾಡೋದಕ್ಕೆ ಇಷ್ಟಪಟ್ಕೊಂಡು ಬರ್ತಾರಲ್ಲ ಯುವಕರು ಯುವತಿಯರು, ವಾಲಂಟಿಯರ್ಸ್, ಅವರಿಗೆ ನಾನು ನಿಜವಾಗ್ಲೂ ಧನ್ಯತೆ ಹೇಳ್ತೀನಿ. ನಾವು ಅದರಲ್ಲೂ ನಮ್ಮಂಥವ್ರು ವಯಸ್ಸಾದವರು, ನೀವೆಲ್ಲ ಯಾರೋ ಮುದುಕರು ಅಂತೀರಿ, ಇಂಥ ಹುಡುಗರುಗಳನ್ನು ಯುವತಿಯರನ್ನು ಅದು ಕಾಲೇಜುಗಳಿಗೆ ಹೋಗೋರ್ಗೆ ಅವರ ಡ್ರೆಸ್ ನೋಡ್ಕೊಂಬಿಟ್ಟು ನಮ್ಮ ಹಳೆ ಕಾಲದ ಭಾವನೆ ಇದ್ದಾರೆ, ಎಷ್ಟು ಬದಲಾಯಿಸ್ಬಿಟ್ಟಿದ್ದಾರಪ್ಪ ಇವ್ರು, ಯಾರಿಗೂ ಒಂದು ತೊಂದರೆ ಕೊಡ್ತಾರೆ, ಸಹಾಯ ಮಾಡೋದಿಲ್ಲ. ನಾವು ಎಲ್ಲೋ ಅಲ್ಲಿ ಇಲ್ಲಿ ಹೋದಾಗ ಮಾಲ್ನಲ್ಲೋ ಸಿನಿಮಾ ಥಿಯೇಟ್ರು ಹೋಟ್ಲಲ್ಲಿ ನೋಡಿದಾಗ ಇವ್ರದ್ದು ಇಷ್ಟೇ ಪ್ರಪಂಚ ಅಂದ್ಕೊಳ್ತೀವಿ. ಆದರೆ ನಾನು ಇತ್ತೀಚೆಗೆ ಎಲ್ಲ ಕಾರ್ಯಕ್ರಮಗಳಲ್ಲಿ ನೋಡ್ತಾಯಿದ್ದೀನಿ, ಅದೂ ಇರಬೇಕು ಆ ವಯಸ್ಸಿಗೆ ತಕ್ಕಂತೆ. ಆಮೇಲೆ ಆ ಚಿಕ್ಕ ವಯಸ್ಸಲ್ಲೇ ಇಂಥ ಸೇವಾ ಮನೋಭಾವನೆ ಬಂದಿದೆಯಲ್ಲ, ಇದೇ ಮುಂದುವರಿಸ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೀನಿ. ದೇವರು ಒಳ್ಳೇದು ಮಾಡಲಮ್ಮ. ನಿತ್ಯಾನಂದ್ ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಸ್ನೇಹಿತರು, ಯಾರೂ ಕೂಡ ನಿಮ್ಮ ಜಾಗವನ್ನು ಬಿಟ್ಟು ಕದಲಬಾರದು. ಮುಂದಿನ ಕಾರ್ಯಕ್ರಮಗಳು ನಡೆಯೋಕ್ಕಿದೆ. ಪಾರ್ಟಿಸಿಪೆಂಟ್ಸ್ ಲಿಸ್ಟನ್ನ ಓದಷ್ಟರಲ್ಲಿ ನಾನು ಈ ವೇದಿಕೆ ಮೇಲೆ ಮಿಮಿಕ್ರಿ ಕಾಂಪಿಟೇಷನ್ಗೆ ತೀರ್ಪುಗಾರರಾಗಿ ಬಂದಿರುವಂಥ ಇಬ್ಬರು ತೀರ್ಪುಗಾರರನ್ನು ನಾನು ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ. ಮೂರ್ತಿ ಸರ್ ಮತ್ತು ನಮ್ಮ ಬಾಲರಾಜ್ ಸರ್. ಸೊ ಶ್ರೀನಿವಾಸ ಮೂರ್ತಿ ಸರ್ ಮತ್ತು ಬಾಲರಾಜ್ ಸರ್ ಇಬ್ಬರು ವೇದಿಕೆ ಮೇಲೆ ಬರಬೇಕು. ಅದೇ ರೀತಿ ಈ ಮೋಹನ್ ರಾಜ್ ಸರ್ ಅವರು ಉತ್ತಮ ಕೊಳ್ಳಲು ವಾದಕರು ಕೂಡ ಆಗಿರ್ತಾರೆ. ಇವರ ಕೊಳ್ಳಲು ವಾದನವನ್ನು ನೀವೆಲ್ಲ ಕೇಳಬೇಕಾ? ಸೊ ಕೇಳಬೇಕು ಅಂತಂದರೆ ಸ್ವಲ್ಪ ನಿಶಬ್ದವಾಗಿದ್ದರೆ ನುಡಿಸ್ತಾರಂತೆ, ಇಲ್ಲಾಂದರೆ ಇಲ್ಲ. ಅದೇ ರೀತಿ ನಮ್ಮ ಶ್ರೀನಿವಾಸ ಮೂರ್ತಿಯವ್ರ ಬಗ್ಗೆ ಹೇಳೋದಾದರೆ, ಶ್ರೀನಿವಾಸ ಮೂರ್ತಿಯವರ ಬಗ್ಗೆ ಪರಿಚಯ ಮಾಡಿಕೊಡೋಷ್ಟೇ ಇಲ್ಲ ಅನ್ಸುತ್ತೆ, ಎಲ್ಲರೂ ಗೊತ್ತಿರುತ್ತೆ. ಓಕೆ, ನಮ್ಮ ಶ್ರೀನಿವಾಸ ಮೂರ್ತಿಯವರು ಈಗ ಪ್ರೆಸೆಂಟ್ಲಿ ಅರಣ್ಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಪ್ರಥಮ ದರ್ಜೆ ಸಹಾಯಕರಾಗಿ. ಹಾಗೆ ಇವರು ಕೂಡ ಉತ್ತಮ ಮಿಮಿಕ್ರಿ ಮಾಡ್ತಾರೆ, ಜೊತೆಗೆ ತಂತ್ರಜ್ಞಾನ ಕ್ಷೇತ್ರದಲ್ಲೂ ಕೂಡ ತುಂಬ ಗುರುತಿಸ್ಕೊಂಡಿದ್ದಾರೆ. ಸೊ ಶ್ರೀನಿವಾಸ ಮೂರ್ತಿಯವರು ಕೂಡ ಸ್ವಾಗತ. ಈಗ ನಮ್ಮ ತೀರ್ಪುಗಾರರು ತಮ್ಮ ಪರ್ಫಾರ್ಮೆನ್ಸ್ನ ಮೂಲಕ ಚಾಲ್ತಿ ಕೊಡೋಕ್ಕಿಂತ ಮುಂಚೆ ರಾಜೇಶ್ ಕಿಣಿಯವರು ಮೆಮೊರಿ ಮತ್ತು ಮಿಮಿಕ್ರಿ ಇವೆರಡು ಪಾರ್ಟಿಸಿಪೆಂಟ್ಸ್ ಲಿಸ್ಟನ್ನು ಓದ್ತಾರೆ. ಸೊ ದಯವಿಟ್ಟು ಸ್ನೇಹಿತರೆ, ಪಾರ್ಟಿಸಿಪೆಂಟ್ಸ್ ಹೆಸರು ಕೇಳಿಸೋದಿಲ್ಲ, ಹಾಗಾಗಿ ನಿಶಬ್ದತೆಯನ್ನು ಮೇಂಟೈನ್ ಮಾಡಿ. ರಾಜೇಶ್ ಕಿಣಿಯವರು ಓದಿದಾಗ ಯಾರ್ಯಾರು ಪಾರ್ಟಿಸಿಪೆಂಟ್ಸ್ ಇರ್ತಿರಲ್ಲ, ನೀವು ಅಲ್ಲೇ ಹ್ಯಾಂಡ್ ರೈಸ್ ಮಾಡಿ. ವಾಲಂಟಿಯರ್ಸು ಅವ್ರನ್ನ ಒಂದು ಕಡೆ ಸೆಗ್ರಿಗೇಟ್ ಮಾಡಿ. ಓಕೆ, ಫಸ್ಟು ಮೆಮೊರಿದೆಲ್ಲ ಓದ್ತಾರೆ, ಅದಾದಮೇಲೆ ಮಿಮಿಕ್ರಿ ಪಾರ್ಟಿಸಿಪೆಂಟ್ಸ್ ಹೆಸರು ಓದ್ತಾರೆ. ಇಬ್ಬರೂ ಬೇರೆ ಬೇರೆ ಕಡೆ ಸೆಗ್ರಿಗೇಟ್ ಮಾಡಿ ವಾಲಂಟಿಯರ್ಸ್. ಈಗ ಮಿಮಿಕ್ರಿ ಸ್ಪರ್ಧೆಯಲ್ಲಿ ಭಾಗವಹಿಸೋರ ಹೆಸರು ಮೊಹಮ್ಮದ್ ಆಸಿಫ್, ಮುರಳಿ, ನಿತ್ಯಾನಂದ, ಮಣಿಕಂಠಸ್ವಾಮಿ CN, ಚನ್ಕುಮಾರ್ S ಹಂದ್ರಾಳ, ಶ್ರೀಯಾ KT, ಲಕ್ಷ್ಮೀಕಾಂತ್ ಸಿಂಪಿ, ಚಂಪಕಮಾಲ, ರಂಗನಾಥ್ K, T ಚಿತ್ರಲಿಂಗಯ್ಯ. ಎಲ್ಲರೂ ಎದ್ದು ನಿಂತ್ಕೊಳ್ಳಿ, ಅದು ನಿಮ್ಮ ಹ್ಯಾಂಡ್ ರೈಸ್ ಮಾಡಿ, ನಮ್ಮ ವಾಲಂಟಿಯರ್ಸು ನಿಮ್ಮನ್ನ ಕರ್ಕೊಂಡು ಬರ್ತಾರೆ. ನಮ್ಮ ಇವತ್ತಿನ 2ನೇ ಸ್ಪರ್ಧೆ. ಈ ಸ್ಪರ್ಧೆ ಬಗ್ಗೆ ಕೇಳಿಸ್ಕೊಳ್ಳಿಲ್ಲ ಅಂದರೆ ನಿಮಗೆ ಸ್ಪರ್ಧೆ ಬಗ್ಗೆ ಗೊತ್ತಾಗೋದಿಲ್ಲ. ಎಲ್ಲರೂ ಸೈಲೆಂಟಾಗಿರಿ. ಸೊ ಕನ್ನಡ ತಂತ್ರಾಂಶ ನಮ್ಮ ಪ್ರಯತ್ನ ಏನಿರುತ್ತೆ ಅಂದರೆ ಪ್ರತಿ ಬಾರಿ ಹೊಸ ರೀತಿಯ ಸ್ಪರ್ಧೆಯನ್ನು ಆಡಿಸ್ಬೇಕು ಅನ್ನೋದಿರುತ್ತೆ. ಸೊ ಈ ಸರ್ತಿ ನಾವು ನಿಮಗೋಸ್ಕರ ಮೆಮೊರಿ ಟೆಸ್ಟ್ ಅನ್ನೋ ಆಟನ ನಾವು ತೊಗೊಂಡು ಬಂದಿದ್ದೀವಿ. ಈ ಆಟ ಆಡಿ ಕೆಲವ್ರಿಗೆ ಗೊತ್ತಿರ್ಬೋದು. ಸೊ ಆಟ ಯಾರಿಗೆ ಗೊತ್ತಿಲ್ಲ ಅಥವಾ ಯಾರಿಗೆ ಮರೆತು ಹೋಗಿದೆ ಅವರು ಕರೆಕ್ಟಾಗಿ
ಈ ಆಟನ ಯಾವ ರೀತಿ ಆಡಿಸ್ತೀವಿ ಅಂತ ಎಲ್ಲ ಗಮನ ಕೊಟ್ಟು ಕೇಳಿ. ಆಡಿಯನ್ಸ್ ಗಲಾಟೆ ಮಾಡಬಾರ್ದು. ಮೆಮೊರಿ ಟೆಸ್ಟಲ್ಲಿ ನಿಮಗೆ ಅಂದರೆ ನಮ್ಮ ಸ್ಪರ್ಧಾಳುಗಳಿಗೆ ಒಟ್ಟು 2 ರೂಮ್ ಇರುತ್ತೆ. ಒಂದು ರೂಮ್ಗೆ ನೀವು ಹೋಗಿ ನಿಮ್ಮ ಕಣ್ಣು ಕಟ್ಟಲಾಗುತ್ತೆ. ನಿಮಗೆ ನಿಮ್ಮನ್ನು ಬ್ಲೈಂಡ್ ಫೋಲ್ಡ್ ಮಾಡಿ ನಿಮಗೆ ಒಂದಿಷ್ಟು ವಸ್ತುಗಳನ್ನು ತೋರಿಸ್ತೀವಿ. ವಸ್ತುಗಳೇನು ಅಂತ ಐಡೆಂಟಿಫೈ ಮಾಡಿ ನೀವು ಅದನ್ನ ನೆನಪಿಟ್ಕೊಂಡಿರಬೇಕು. ಮತ್ತೊಂದು ರೂಮ್ಗೆ ಹೋಗಿ ನೀವು ಏನೇನು ವಸ್ತುವನ್ನು ನೋಡಿದ್ರಿ ಅದನ್ನು ಅಲ್ಲಿ ನಮ್ಮ ವಾಲಂಟಿಯರ್ ಮತ್ತು ನಮ್ಮ ನಿರ್ವಾಹಕ ತಂಡದಿಂದ ನಾವು ಇದು 2 ರೂಮಲ್ಲಿ ಇರ್ತೀವಿ. ಅವರಿಗೆ ನೀವು ಏನೇನು ನೋಡಿದ್ರಿ ಅನ್ನೋದನ್ನ, ನೀವು ಎಷ್ಟು ವಸ್ತುಗಳನ್ನ ನಿಮ್ಮ ಮನಸ್ಸಲ್ಲಿ, ನಿಮ್ಮ ಜ್ಞಾಪಕ ಶಕ್ತಿ ಎಷ್ಟು ಚೆನ್ನಾಗಿದೆ ಅನ್ನೋ ಒಂದು ಚಾಲೆಂಜ್ ಇದು. ಅದನ್ನು ನೀವು ಹೇಳಬೇಕಾಗತ್ತೆ. ಸೊ ಮೆಮೊರಿ ಟೆಸ್ಟ್ ಪಾರ್ಟಿಸಿಪೆಂಟ್ ಹೆಸರನ್ನ ಈಗ ನಾನು ಹೇಳ್ತೀನಿ. ಯಾರ್ಯಾರು ಬಂದಿದ್ದೀರಾ ಎದ್ದು ನಿಂತ್ಕೊಳ್ಳಿ. ನಮ್ಮ ವಾಲಂಟಿಯರ್ಸು ಒಂದು ರೂಮ್ಗೆ ಈ ಮೆಮೊರಿ ಟೆಸ್ಟು ಆಟಕ್ಕೆ ನಿಮ್ಮನ್ನು ತಯಾರು ಮಾಡ್ತಾರೆ. ಸೊ ಮೊದಲನೇದಾಗಿ ಆಡಿಯನ್ಸ್ ಮತ್ತೆ ಸೈಲೆಂಟ್ ಆಗಿರಿ ಅಂತ ಹೇಳಿಸ್ಕೊಳ್ಬೇಡಿ, ದಯವಿಟ್ಟು ಸೈಲೆಂಟ್ ಆಗಿರಿ. ಈಗ ಪಾರ್ಟಿಸಿಪೆಂಟ್ ಹೆಸರು ಹೇಳ್ತೀನಿ. ಮಹಾವೀರ್ ಎಸ್ ಕಂಠಿ, ವಿಜಯ್ ಬಿ, ಹೃತಿಕ್ HR, ಶರಣ್ಯ S, ಅಕ್ಷತಾ R, ಮುಬಾರಕ್ ಅಮೀನ್ ಸಾಬ್, ಸಿಂಚನಾ S, ಮಂಜುನಾಥ್ M, ಮೊಹಮ್ಮದ್ ರಹೀಮ್, ಅನ್ನಪೂರ್ಣ, ತನುಶ್ರೀ, ರವಿಕುಮಾರ್ KR, ಪ್ರಶಾಂತ್, ಕಿರಣ್ ಕೃತ್ವಿಕ್, ಬೀರೇಶ್ B, ಶಿವಪುತ್ರ ಕಲ್ಲೇಶ್. ಇನ್ನೊಮ್ಮೆ ಹೆಸರುಗಳು. ಮೆಮೊರಿ ಟೆಸ್ಟ್ಗೆ ರಿಜಿಸ್ಟರ್ ಮಾಡ್ಕೊಂಡಿರೋ ಹೆಸರು ಓದ್ತಾ ಇದ್ದೀನಿ. ಮಹಾವೀರ್ S ಕಂಠಿ, ವಿಜಯ್ B, ಹೃತಿಕ್ HR, ಶರಣ್ಯ S, ಅಕ್ಷತಾ R, ಮುಬಾರಕ್ ಅಮೀನ್ ಸಾಬ್, ಸಿಂಚನಾ S, ಮಂಜುನಾಥ್ M, ಮೊಹಮ್ಮದ್ ರಹೀಮ್, ಅನ್ನಪೂರ್ಣ, ತನುಶ್ರೀ, ರವಿಕುಮಾರ್ KR, ಪ್ರಶಾಂತ್, ಕಿರಣ್ ಕೃತ್ವಿಕ್, ಬೀರೇಶ್ B, ಶಿವಪುತ್ರ ಕಲ್ಲೇಶ್. ದಯವಿಟ್ಟು ಎಲ್ಲರೂ ಎದ್ದು ನಿಂತ್ಕೊಳ್ಳಿ. ನಮ್ಮ ವಾಲಂಟಿಯರ್ಸ್ ನಿಮಗೆ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ ಯು. ನಮ್ಮ ಮಿಮಿಕ್ರಿ ಕಾಂಪಿಟೇಷನ್ನ ಸ್ಟಾರ್ಟ್ ಮಾಡ್ಸೋಕ್ಕಿಂತ ಮುಂಚೆ ನಮ್ಮ ಜಡ್ಜ್ಗಳಿಂದ ಶುರು ಮಾಡಿಸೋಣ. ಮೊದಲಿಗೆ ಶ್ರೀನಿವಾಸ ಮೂರ್ತಿ ಅವರು ಕೆಲವು ಮಿಮಿಕ್ರಿಗಳನ್ನ ಮಾಡೋ ಮೂಲಕ ಎಲ್ಲರನ್ನೂ ರಂಜಿಸಬೇಕು, ಹಾಗೆ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅಂತ ಕೇಳ್ತಾ ಇದ್ದೀನಿ. ಶ್ರೀನಿವಾಸ ಮೂರ್ತಿ, ಕೇಳಿಸ್ತಿದೆಯಾ? ಓಕೆ. ಎಲ್ಲರಲ್ಲೂ ಒಂದು ವಿನಂತಿ ಏನಂದರೆ, ಮಿಮಿಕ್ರಿ ಪ್ರದರ್ಶನ ನಡೆಯುವಂಥ ಟೈಮಲ್ಲಿ ಯಾರು ಪ್ರದರ್ಶಕರು ಇರ್ತಾರೆ ಅವ್ರಿಗೆ ಒಂಚೂರು ಕೂಡ ಡಿಸ್ಟರ್ಬೆನ್ಸ್ ಆಗಬಾರ್ದು. ಯಾಕಂತಂದರೆ ಅವರು 5 ನಿಮಿಷಗಳ ಕಾಲಾವಧಿಯಲ್ಲಿ ಎಷ್ಟು ಐಟಮ್ನ ಅವರು ಪ್ರದರ್ಶಿಸಬೇಕು ಅಂತ ಮೈಂಡ್ಸೆಟ್ ಮಾಡ್ಕೊಂಡಿರ್ತಾರೋ ಅದು ಅವ್ರಿಗೆ ಗಲಿಬಿಲಿ ಉಂಟಾಗುತ್ತೆ. ಹೀಗಾಗಿ ತಾವು ಒಂದು ಏನಂತೀವಿ ಆಸ್ವಾದದಿಂದ, ಅಂದರೆ ಸಹೃದಯಿಗಳಾಗಿ ಇಲ್ಲಿ ಬರೋವಂಥ ಎಲ್ಲ ಮಿಮಿಕ್ರಿ ಆರ್ಟಿಸ್ಟ್ಗಳನ್ನು ನೀವು ಪ್ರೋತ್ಸಾಹಿಸಬೇಕು. ಅದು ಚಪ್ಪಾಳೆ ಮತ್ತು ಆಲಿಸುವಿಕೆಯಿಂದ ಮಾತ್ರ, ಅಕ್ಕಪಕ್ಕದ ಸಂವಹನಕ್ಕೆ ಆಸ್ಪದವಿಲ್ಲದಂತೆ. ಓಕೆನಾ? ಆಗ್ಬೋದಲ್ವಾ? ಮತ್ತು ಯಾಕಂದರೆ ಇಲ್ಲಿ 8 ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, 5 ನಿಮಿಷ ಕಾಲಾವಧಿ ಇರುತ್ತೆ. ಹೀಗಾಗಿ ನಾನಿವಾಗ ಅಧಿಕೃತವಾಗಿ ಒಂದು ಮಿಮಿಕ್ರಿಯ ಒಂದು ಶಬ್ದವನ್ನು ಮಾಡ್ತಾ ಕಾರ್ಯಕ್ರಮಕ್ಕೆ ಅಥವಾ ಸ್ಪರ್ಧೆಗೆ ಚಾಲನೆ ಕೊಡ್ತಾ ಇದ್ದೀನಿ. ನೀವೊಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಲ್ಲಿ ನಾವು ಆಲ್ಮೋಸ್ಟ್ ಒಂದು 200ಕ್ಕೂ ಹೆಚ್ಚು ಜನ ಇದೀವಲ್ವಾ? ಹೌದು ತಾನೆ? ಒಂದು ಆಟೋ ಇದೆ, ಆ ಆಟೋ 200 ಜನನ್ನೂ ಕೂಡ ಹೊತ್ಕೊಂಡು ಹೋಗುತ್ತೆ. ಮತ್ತು ಅದರ ವೇರಿಯೇಷನ್ ಹೆಂಗಿರುತ್ತೆ, ಇಂಜಿನ್ ವೇರಿಯೇಷನನ್ನು ತಾವು ಅಬ್ಸರ್ವ್ ಮಾಡ್ಕೊಳ್ಳಿ. ಓಕೆನಾ? ಸ್ಪರ್ಧೆ ಉದ್ಘಾಟನೆ ಮಾಡೋಣವಾ? ಸೊ ಇವಾಗ ಕಾರ್ಯಕ್ರಮಕ್ಕೆ ಅಥವಾ ಸ್ಪರ್ಧೆಗೆ ಚಾಲನೆ ನೀಡಲಾಗಿದೆ. ಇದರ ನಿಯಮಗಳನ್ನು ದಯವಿಟ್ಟು ಪ್ಲೀಸ್, ಶಿವು ಸರ್ ಮಾತಾಡಬೇಡಿ. ನನ್ನ ಧ್ವನಿ ಕೇಳಿಸಿದ ತಕ್ಷಣ ಅವ್ರವ್ರ ಹೆಸರು ಹೇಳ್ತೀನಿ, ಬೇಜಾರು ಮಾಡ್ಕೊಬೇಡಿ. ಹಲೋ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮೋಹನ್ ರಾಜು ಅಂತ.
ನಮಗೊಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ ಇಲ್ಲಿ ಜಡ್ಜ್ ಆಗಲಿಕ್ಕೆ. ನಿಮ್ಮೆಲ್ಲರದು ಒಂದು ವಾಟ್ ಇಸ್ ದಟ್ ಎನರ್ಜಿ ಲೆವೆಲ್ ನೋಡ್ತಾ ಇದ್ದರೆ ನನಗೇನು ಅನ್ನಿಸ್ತಾನೆ ಇಲ್ಲ. ಐ ಮೀನ್ ವೆರಿ ಸರ್ಪ್ರೈಸ್ಡ್. ನಿಮ್ಮ ಎನರ್ಜಿ ಲೆವೆಲ್ ಜಾಸ್ತಿ ಇದೆ. ಇದೇ ರೀತಿ ಒಂದು ನಿಯಮ ಏನಂತ ಹೇಳಿದ್ರೆ, ಸ್ಪರ್ಧೆಗೆ ಬರ್ತಕ್ಕಂಥ ಎಲ್ಲರೂ ತಮ್ಮ ಹೆಸರು ಹೇಳ್ಬೋದು, ಇಲ್ಲ ಎಲ್ಲಿ ಕೆಲಸ ಮಾಡ್ತಾ ಇದೆಯಾ ಹೇಳ್ಬೋದು. ಇವ್ರಿಗೆ ಟೈಮ್ ಫ್ರೇಮ್ ಇರುತ್ತೆ, ಬರೀ 5 ಮಿನಿಟ್ಸ್ ಮಾತ್ರ. ಈ 5 ಮಿನಿಟ್ಸಲ್ಲಿ ಅವ್ರದ್ದು ಒಂದು ಟ್ಯಾಲೆಂಟ್ನ ಎಕ್ಸಿಬಿಟ್ ಮಾಡಬೇಕು. ಸೊ ಅದಕ್ಕಾಗಿ ಸಭೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ನಿಮ್ಮ ಫ್ರೆಂಡ್ಸ್ಗೆ ಸಹಕರಿಸಿ ನಿಶಬ್ದವಾಗಿರಿ ಅಂತ ನನ್ನ ಕಳಕಳಿಯ ಪ್ರಾರ್ಥನೆ. ಬರೀ 5 ಮಿನಿಟ್ಸ್ ಮಾತ್ರ ಇರುತ್ತೆ ಅವ್ರಿಗೆ ಅಷ್ಟೇ. ಆಮೇಲೆ ನಿಮ್ಮ ಇಂಟ್ರಡಕ್ಷನು ವೆರಿ ಶಾರ್ಟಾಗಿರಬೇಕು. ಇವಾಗ ಸ್ಪರ್ಧೆ ಶುರು ಮಾಡೋಣ. ಈಗ ಇನ್ನೊಬ್ಬರು ಜಡ್ಜು ತಮ್ಮ ಕೊಳ್ಳಲನ್ನು ನುಡಿಸೋ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾರೆ. ಮೋಹನ್ ಸಾರು. ಥ್ಯಾಂಕ್ ಯು ಇಬ್ಬರು ಜಡ್ಜಸ್ಸು ಕೂಡ. ಈಗ ಮಿಮಿಕ್ರಿ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ, ಜಾಸ್ತಿ ತಡ ಮಾಡೋದು ಬೇಡ. ಮೊದಲನೇ ಪಾರ್ಟಿಸಿಪೆಂಟ್ನ ಕರೆಯೋಣ ವೇದಿಕೆ ಮೇಲೆ. ಮೊಹಮ್ಮದ್ ಆಸಿಫ್ ಇದ್ದೀರಾ? ಆಸಿಫ್ ಇಲ್ಲ, ಬಂದಿಯಾರಾ? ಓಕೆ. ಈಗ ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಈಗ 5 ನಿಮಿಷ ಅಂತ ಹೇಳಿದ್ರಲ್ವ ನಿಮಗೆ, ಅದಕ್ಕೆ ನಿಮ್ಮನ್ನ ಎಚ್ಚರಿಸೋಕ್ಕೋಸ್ಕರ 4 ನಿಮಿಷಕ್ಕೆ ಒಂದು ವಿಸಿಲ್ ಹೊಡಿತಾರೆ ನಮ್ಮ ತೀರ್ಪುಗಾರರಾದಂಥ ಶ್ರೀನಿವಾಸ ಮೂರ್ತಿಯವರು. ಆ ವಿಸಿಲ್ ಹೊಡೆದ ತಕ್ಷಣ ನೀವು ಎಚ್ಚೆತ್ಕೊಬೇಕು, ಇನ್ನು ಒಂದೇ 1 ನಿಮಿಷ ಇದೆ ನನಗೆ ಅಂತ. ಅಷ್ಟರಲ್ಲಿ ನೀವು ಕನ್ಕ್ಲೂಡ್ ಮಾಡಬೇಕಾಗತ್ತೆ. ಸೊ 4 ನಿಮಿಷಕ್ಕೆ ಒಂದು ವಿಸಿಲ್ ಬರುತ್ತೆ, ಆಮೇಲೆ 5 ನಿಮಿಷಕ್ಕೆ ಇನ್ನೊಂದು ವಿಸಿಲ್ ಬರುತ್ತೆ, ಅವಾಗ ಸ್ಟಾಪ್ ಮಾಡಿ. ಓಕೆ. ಸೊ ಮಾವೀರ್ ಕಂಠಿ ಸಿಕ್ಕಿದ್ದಾರೆ. ಓಕೆ. ವಿಜಯ್ ಬಿ ವಿ ವಿಜಯ್ ಬಿ ಬಿ ಮೆಮೊರಿ ಟೆಸ್ಟ್ ಅವರು ವಿಜಯ್ ಬಿ ಬಿ ಇದ್ರೆ ಬನ್ನಿ, ಕೈ ಎತ್ತಿ ಅಥವಾ ನಿಂತ್ಕೊಳ್ಳಿ. ಓಕೆ.
ಈಗ ಮೊಹಮ್ಮದ್ ಆಸಿಫ್ ಅವರು ಮಿಮಿಕ್ರಿನ ಸ್ಟಾರ್ಟ್ ಮಾಡ್ತಾರೆ. ಮೊಹಮ್ಮದ್ ಆಸಿಫ್. ಹಲೋ, ನಮಸ್ಕಾರ ಎಲ್ಲರಿಗೂ. ಕನ್ನಡ ತಂತ್ರಾಂಶದ 10ನೇ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಮಿಮಿಕ್ರಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ನನ್ನ ಹೆಸರು ಮೊಹಮ್ಮದ್ ಆಸಿಫ್ ಅಂತ ಹೇಳಿ. ನಾನು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿಯಿಂದ ಬಂದಿರ್ತೀನಿ. ನಮಸ್ಕಾರ, ನನ್ನ ಮಾತು ಕೇಳಿಸ್ತಾ ಇದೆಯಾ? ಸೌಂಡ್ ಬರ್ತಾ ಇದೆಯಾ? ಈ ಮೈಕ್ ಸರಿಯಾಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನು ಮಾತಾಡ್ತಾ ಇದ್ದೀನಿ, ಆ ಸೌಂಡ್ ಕೇಳಿಸ್ತಾ ಇದೆಯಾ? ಅಯ್ಯೋ, ಕೇಳಿಸ್ತಾ ಇದೆ ಮಾರ್ರಿ, ಸುಮ್ಮನೆ ಕೇಳಿಸ್ತಾ ಇದೆ. ಹೌದಾ? ನೋಡಿ, ಆರೋಗ್ಯ ಎಲ್ಲ ಚೆನ್ನಾಗಿ ಇಟ್ಕೊಳ್ಳಿ. ಮುದ್ದೆ ತಿನ್ನಿ, ಅನ್ನ ತಿನ್ನಬೇಡಿ. ನಮಸ್ಕಾರ ಎಲ್ಲರಿಗೂ, ನಮಸ್ಕಾರ. ಎಲ್ಲ ಆರಾಮಾಗಿದ್ದೀರಪ್ಪ? ಭಾಳ ಸಂತೋಷ ಆಯಿತು. ಇವತ್ತು ಕನ್ನಡ ತಂತ್ರಾಂಶ 10ನೇ ವಾರ್ಷಿಕೋತ್ಸವ ಮಾಡ್ತಾ ಇದ್ದಾರೆ ಅಂತ ಕೇಳಿ ಭಾಳ ಖುಷಿಯಾಯಿತು. ಉಚಿತವಾಗಿ ಎಲ್ಲದನ್ನು ಮಾಡಿಕೊಟ್ಟಿದ್ದೀವಿ. ನಿಮಗೆಲ್ಲರೂ ಸಂತೋಷ ಇದೆಯಾ? ಇನ್ಮೇಲೆ ನಮ್ಮ ಅಂಧ ಸಮಾಜಕ್ಕೆ ರಾಜವಂಶ ಬಸ್ನಲ್ಲಿ ಓಡಾಡುವಂಥ ಫ್ರೀ ನಾವು ಮಾಡಿಕೊಡ್ತೀವಿ ಅಂತ ಆಶಿಸ್ತಿದ್ವಿ. ಬೇಡವಾ? ಇರಲಿ ಬಿಡಿ. ಧನ್ಯವಾದಗಳು. ರಾಜನ ಆಗೋ ಆಸೆ ಇದ್ದರೆ ರಾಜ್ಯವನ್ನು ಗೆಲ್ಲೋ ಆಸೆ. ಯುದ್ಧ ಮಾಡಬೇಕು ಅಂತಂದರೆ ಸೈನಿಕರ ಲೆಕ್ಕ ಆಗಬಾರ್ದು. ಮಚ್ಚು ಒಡವೆ ಥರ ಕಾಣಿಸ್ಬಾರ್ದು, ಒಡೆದಾಡ್ದವ್ರ ಕಾಣಬೇಕು. ಆಯುಧ ಇದ್ದರೆ ಅಲಂಕಾರ ಕಾಣಿಸ್ಬಾರ್ದು, ಅಹಂಕಾರ ಕಾಣಿಸ್ಬೇಕು. ಮಿಸ್ನಲ್ಲಿ ಮಾಡಿರೋ ಮಚ್ಚಿಗೂ ಕುಲ್ಮೇಲೆ ತಟ್ಟಿರೋ ಮಚ್ಚಿಗೂ ವ್ಯತ್ಯಾಸ ಇರೋಕ್ಕಿಲ್ಲ ಧ್ವನಿ. ನಮಸ್ಕಾರ, ಚೆನ್ನಾಗಿದ್ದೀವಿ. ಹಾಂ, ತಿಂಡಿ ಆಯ್ತನ್ರಪ್ಪ? ತಿಂಡಿ ಆಗಿಲ್ವಾ? ಆಯಿತು. ಸೌಂಡ್ ಬರ್ತಾ ಇಲ್ಲ. ಮಾತಾಡ್ರು ಪೋಯ್. ಹಲೋ ಚಿಕ್ಕದು, ಹಲೋ. ನಮಸ್ಕಾರ ಕಣ್ಣಳು, ಆರಾಮಾಗಿದ್ದಿಲ್ಲ? ನಾನು ಇಲ್ಲೇ ಹೋಗ್ತಾ ಇರುವಾಗ ಯಾವುದೋ ಒಂದು ಫಂಕ್ಷನ್ ಮಾಡೋ ಸಂದರ್ಭ ನನಗೆ ಕಾಣಿಸ್ಕೊಳ್ತು. ಅಲ್ಲಿಂದ ಬಂದು ಈ ಕಾರ್ಯಕ್ರಮಕ್ಕೆ ಬಂದಿದ್ದು ನನಗೆ ಬಹಳ ಸಂತೋಷ ಆಯಿತು. ಧನ್ಯವಾದಗಳು. ಥ್ಯಾಂಕ್ ಯು. ಆಯಿತಾ? ಓಕೆ, ಧನ್ಯವಾದಗಳು ಮೊಹಮ್ಮದ್ ಆಸಿಫ್ ಅವರಿಗೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಿತ್ಯಾನಂದ, ಊರು ಕಾರ್ಕಳ, ಜಿಲ್ಲೆ ಉಡುಪಿ.
ಈಗ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಕರಾಟೆ ಕಿಂಗ್ ಶಂಕರ್ ನಾಗ್. ಅವರೀಗ ಟ್ರೈನಲ್ಲಿ ಬರ್ತಾ ಇದ್ದಾರೆ. ಟ್ರೈನಿಂದ ಇಳಿದು ಕಾರಲ್ಲಿ ಬರ್ತಾ ಇದ್ದಾರೆ. ಸ್ಟೇಜ್ ಮೇಲೆ ಬರ್ತಾರೆ ಕಾರಲ್ಲಿ. ನೋಡಿ ಸ್ವಾಮಿ, ನಾವಿರೋದ ಹೀಗೆ ಕೆಲಸ 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 ಅಂತ ಊರೂರು ಸುತ್ತಾದ ಆಯಿತು ವಿನಃ ಕನ್ನಡ ತಂತ್ರಾಂಶದ ಕಾರ್ಯಕ್ರಮಕ್ಕೆ ಬರೋಕ್ಕೆ ಆಗಲಿಲ್ಲ. ಆದರೆ ಇವತ್ತು ತಮ್ಮನ್ನೆಲ್ಲ ಭೇಟಿಯಾಗೋ ಯೋಗ ಇತ್ತು, ಅದಕ್ಕೆ ತಮ್ಮ ಮುಂದೆ ಹಾಜರಾಗಿದ್ದೀನಿ. ಸ್ಟೇಜ್ ಮೇಲೆ ಬಂದ ಮೇಲೆ ಸಿನಿಮಾ ಡೈಲಾಗ್ ಹೇಳದಿದ್ರೆ ಹಾಗೆ, ಅದಕ್ಕೆ ಸಾಂಗ್ಲಿಯಾನ ಸಿನಿಮಾದ ಈ ಸಂಭಾಷಣೆ ನಿಮಗೋಸ್ಕರ. ಪಾಪದ ಕಾಳುಗಳನ್ನ ಹಕ್ಕಿಗಳಿಗೆ ಹಾಕಿದ ಮಾತ್ರಕ್ಕೆ ನೀನು ಮಾಡಿರೋ ಪಾಪ ಕಮ್ಮಿ ಆಗಲ್ಲ ಮಿಸ್ಟರ್ ಧನ್ರಾಜ್. ನಿನ್ನ ದರಿದ್ರವಾದ ಇನ್ಫ್ಲುಯೆನ್ಸ್ನ ಯೂಸ್ ಮಾಡಿಕೊಂಡು ನೀವು ನನ್ನ ಎಷ್ಟೇ ಸಲ ತುಳಿಯೋಕ್ಕೆ ಪ್ರಯತ್ನ ಪಟ್ಟರು ಫೀನಿಕ್ಸ್ ಥರ ನಾನು ಮತ್ತೆ ಬರ್ತಾನೆ ಇರ್ತೀನಿ. ದಟ್ ಇಸ್ ಸಾಂಗ್ಲಿಯಾನ. ಈಗ ಮುಖ್ಯಮಂತ್ರಿ ಚಂದ್ರು ಅವರು ಬಂದು ಅವರ ಸಿಗ್ನೇಚರ್ ಡೈಲಾಗ್ನ ಹೇಳ್ಬಿಟ್ಟು ಹೋಗ್ತಾರೆ. ನಮಸ್ಕಾರ, ನಾನು ಮುಖ್ಯಮಂತ್ರಿ ಚಂದ್ರು. ಗೊತ್ತಾಗ್ಲಿಲ್ವಾ? ಆ ಮೀಸೆ, ಆ ನಾಟಿಕೊಳ್ಳಿ ಹೆಂಗೋ ಕಾರಣನ ಮಗನೇ ಪ್ರದೀಪ, ಗುಂಡಾಗ್ತೀಯನೋ? ಈಗ ನೀವೆಲ್ಲ ಕಾರ್ಟೂನ್ ಕೇಳಿರ್ತೀರಿ, ನೋಡಿರ್ತೀರಿ. ಆ ಕಾರ್ಟೂನ್ನ ವಾಯ್ಸ್ಗಳು ಎದುರುಗಡೆ ಬಂದು ಹೇಗಿರುತ್ತೆ ಅವ್ರ ವಾಯ್ಸ್ನ ಅಂತ ನೋಡೋಣ. ಎಲ್ಲರಿಗೂ ನಮಸ್ಕಾರ, ನಾನು ಡೋರೇಮಾನ್. ನಾನು ಮತ್ತು ನಮ್ಮ ಸ್ನೇಹಿತರು ಕನ್ನಡ ತಂತ್ರಾಂಶದ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ. ಹೌದು, ನಾವೀಗ ಹನಿ ಕೇಕ್ನ ತಗೊಂಡು ಹೋಗ್ತಾ ಇದ್ದೀವಿ. ಆ ಮೋಟು ಪತ್ಲು ಅದನ್ನ ತಯಾರು ಮಾಡ್ತಾ ಇದ್ದಾರೆ. ಹಾಗೂ ಅವಳು ಬಂದು ನೋಡಿ, ಅರೆ ಭಯ್ಯ कैसी हो, केक तैयार हो गया है, एक बार टेस्ट करके बताओ. अरे ये केक कहाँ गया? अरे पतलू, अरे मोटू, ये केक कहाँ गया? अरे पतलू भैया, केक मेरे पास है. क्या कमाल का केक बनाया आपने. ಹೌದು, ನಿಜವಾಗ್ಲೂ ಕೇಕ್ ತುಂಬಾ ರುಚಿಯಾಗಿತ್ತು. ಅಲ್ಲಿ ನೋಡಿ, ಕೆಂಪು ಮೂಗಿನ ರಾಕ್ಷಸ ಬರ್ತಾ ಇದ್ದಾನೆ. ಏನಿದು ಘಮಘಮ ಅಂತ ಪರಿಮಳ ಬರ್ತಾ ಇದೆಯಲ್ಲ. ಕೇಕ್, ನಾನಿದನ್ನ ತಿನ್ನಬೇಕು. ಏ ಡುಮಾ, ನೀನು ಹೊಟ್ಟೆ ನೋಡ್ಕೊಂಡು ಮೊದಲು ತಿಂದು ತಿಂದು ಬಲು ಥರ ಊದ್ಕೊಂಡ್ಬಿಟ್ಟಿದೆ. ಇದನ್ನೇನೋ ತಿನ್ನ ಬ್ಲಾಸ್ಟ್ ಆಗಿ ಹೋಗ್ತೀಯ. ಏಯ್, ನಾನು ಮೊದಲು ಕೇಕ್ ತಿಂತೀನಿ, ಆಮೇಲೆ ನಿನ್ನನ್ನು ತಿಂತೀನಿ. ಕಾಪಾಡಿ, ಅಲ್ಲಿ ನೋಡಿ ಜಾಕಿ ಬರ್ತಿದ್ದಾನೆ. ಏಯ್, ಯಾಕೆ ಇವ್ರಿಗೆ ತೊಂದರೆ ಕೊಡ್ತಾ ಇದೀಯಾ? ಏಯ್, ನಾನು ಮೊದಲು ನಿನ್ನನ್ನು ತಿಂತೀನಿ. ಹೌದಾ? ಹಾಗಾದ್ರೆ ನಾನೀಗೊಂದು ಪಂಚ್ ಕೊಡ್ತೀನಿ, ಆಗ ಗೊತ್ತಾಗುತ್ತೆ ಯಾರು ಯಾರನ್ನ ತಿಂತಾರೆ ಅಂತ. ಅಯ್ಯೋ, ನನ್ನ ಮೂಗು ಹೊರಟಾಯ್ತು, ನನ್ನ ಹಲ್ಲುಗಳು ಬಿದ್ದಾಯ್ತು. ತುಂಬಾ ಧನ್ಯವಾದಗಳು. ಈಗ ನಮ್ಮ ಸಾಯಿ ಕುಮಾರ್, ಡೈಲಾಗ್ ಕಿಂಗ್ ಸಾಯಿ ಕುಮಾರ್ ಅವರ ಡೈಲಾಗ್ ನಿಮ್ಮ ಮುಂದೆ. ಇಂಡಿಯಾ ಇಂಡಿಯಾ ಇಂಡಿಯಾ, ಮೈ ಮದರ್ ಇಂಡಿಯಾ. ಕೋಟ್ಯಾಂತರ ಅರಸಿನ ಕುಂಕುಮಗಳು ನಕ್ಕು ನಲಿಯೋ ತವರು ಮನೆ ನಯ್ಯ. ಅದಕ್ಕಿರೋದು ಒಂದೇ ಹೃದಯ, ಕೂಗ್ ಹೇಳೋ ಗೆಳೆಯ. ಅಮ್ಮ ತಗೋ, ಕೊಡ್ತೀನಿ ನನ್ನ ಎದೆಯ, ಅದರಲ್ಲಿ ಇಟ್ಕೋ ನಿನ್ನ ಹೃದಯ. ಕೂಗಲ್ವಾ, ಕೊಡಲ್ವಾ, ಇದೇ ನಿನ್ಗಿಲ್ವಾ, ಇಂಡಿಯಾ ನಿಂದಲ್ವಾ? ಹಾಗಾದ್ರೆ ಇಲ್ಲೇನು ಮಾಡ್ತಿದ್ಯಾ? ಲಾಂಗ್ ಇಟ್ಕೊಳ್ಳೋ ಗ್ರಿಪ್ ಇಲ್ಲ, ನೀನು ಒಬ್ಬ ರೌಡಿನಾ? ರೌಡಿಸಮ್ ಅನ್ನೋ ಪದಕ್ಕೆ ಅರ್ಥ ಆಗುತ್ತೇನೋ ನಿನಗೆ? ಪೊಲೀಸ್ ಮೇಲೇನೆ ಕೈ ಮಾಡುವಷ್ಟು ಧೈರ್ಯನಾ? ಈ ಕಾಕಿ ಬಿಚ್ಚಿನಿದ್ರೆ ರೌಡಿಸಮ್ನಲ್ಲಿ ನಾನು ನಿಮ್ಮಪ್ಪ ಕಣೋ, ಮಹಾರೌಡಿ. ಧನ್ಯವಾದಗಳು. ಓಕೆ, ಈಗ ಟೈಮ್ ಇರೋದ್ರಿಂದ ಒಂದು 2 ಡೈಲಾಗ್ ನೆಕ್ಸ್ಟ್ ಹೇಳ್ತಾ ಇದ್ದೀನಿ. ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ. ಲವ್ 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 ಲವ್, ಎಷ್ಟೇ ಲವ್ ಮಾಡ್ತೀಯ ನಿನ್ನನ್ನು? ಜೀವನ ಅಂದ್ರೆ ಏನು ಅಂತ ಗೊತ್ತಾ ನಿನಗೆ? ಈ ಪ್ರಪಂಚ ಒಂಥರ ಕನ್ನಡಿ ಇದ್ದಂಗೆ. ನೀನು ಅದನ್ನ ನೋಡಿ ನಕ್ರೆ ಅದು ನಿನ್ನ ನೋಡಿ ನಗುತ್ತೆ, ಅದೇ ನೀನು ಅದನ್ನ ನೋಡಿ ನತ್ತೆ ಅದು ನಿನ್ನ ನೋಡಿ ಅಳುತ್ತೆ. ಈ ಪ್ರೀತಿ ಪ್ರೇಮ ಎಲ್ಲ ಬಿಸ್ನೆಸ್. ನಾನು ಕೊಟ್ಟೆ, ನೀನು ಕೊಟ್ಟೆ ಅಷ್ಟೇ. ಇವಾಗ ನಾನು ಚೆನ್ನಾಗಿದ್ದೀನಿ, ನೀನೆಲ್ಲ ಲವ್ ಮಾಡ್ತೀಯ. ಅದೇ ನಾಳೆ ನನಗೇನಾದ್ರು ಪ್ರಾಬ್ಲಮ್ ಆಗುತ್ತೆ, ಆಟೋಮೆಟಿಕ್ ಆಗಿ ನಿನ್ನ ಪ್ರೀತಿ ಕಮ್ಮಿ ಆಗುತ್ತೆ. ಬರೀ ಡೌಗಳು ನಿಮ್ಮದು, ಬರೀ ಡೌಗಳು. ಈಗ ರವಿಶಂಕರ್, ಏನು ಹಂಗೆ ನೋಡ್ತಾ ಇದೀಯಾ? ಶಾಕ್ ಆಯ್ತಾ? ಆಗಲೇಬೇಕು ಅಂತ ತಾನೇ ನಿನ್ನನ್ನು ಈ ಜಾಗಕ್ಕೆ ಕರ್ಕೊಂಡು ಬಂದಿತ್ತು. ನಿನಗೆ ಪ್ರಮೋಷನ್ ಕೊಡಿಸಿದ್ದು ನಿನ್ನ ಡಿಪಾರ್ಟ್ಮೆಂಟೇ, ಆದರೆ ಮಾಗಡಿ ರೋಡ್ಗೆ ಪೋಸ್ಟಿಂಗ್ ಹಾಕ್ಸಿದ್ದು ನಾನು. ಇಂಡಿಯಾ ಮ್ಯಾಪ್ನಲ್ಲಿ ಇಲ್ದಿರೋ ನಿನ್ನ ಡಿಸ್ಟಿಕ್ಗೆ, ಕರ್ನಾಟಕ ಮ್ಯಾಪ್ನಲ್ಲಿ ಇಲ್ದಿರೋ ನಿನ್ನ ಊರಿಗೆ ನನ್ನ ಕರೆಸಿ ನನಗೆ ಹಾಕ್ಬಿಡ್ತೀಯಾ? ಈಗೇನು ಮಾಡ್ತೀಯಾ? ಇದು ನನ್ನೂರು, ಇದು ನನ್ನ ಏರಿಯಾ, ಇದು ಆರುಮುಗ ಕೋಟೆ ಕಣೋ. ಧನ್ಯವಾದಗಳು. ಕಂಠಸ್ವಾಮಿ CN. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಮಣಿಕಂಠಸ್ವಾಮಿ CN ಅಂತ. ನಾನು ಚಿತ್ರದುರ್ಗ ಜಿಲ್ಲೆಯಿಂದ ಬಂದಿರ್ತೇನೆ. ಮೊದಲಿಗೆ ವಾಲ್ಯೂಮ್ ಕೊಡಿ ಪ್ಲೀಸ್, ಬೇಸ್ ಇರಲಿ.
ಮೊದಲಿಗೆ ಲ್ಯಾಂಡ್ ಫೋನ್ ರಿಂಗು ಯಾವ ರೀತಿ ಆಗುತ್ತೆ ಅನ್ನೋದನ್ನು, ಆ ಕಡೆಯಿಂದ ನಮಗೆ ವಾಯ್ಸ್ ಯಾವ ರೀತಿ ಕೇಳಿಸುತ್ತೆ ಅನ್ನೋದನ್ನು ತಮ್ಮ ಮುಂದೀಗ ಮಾಡಿ ತೋರಿಸುವಂಥದ್ದು. ಹಲೋ ಹಲೋ, ಅಲ್ಲ ಯಾರು? ನೀವ್ಯಾರು? ಹಲೋ 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 ಕೇಳಿಸ್ತಾ ಇಲ್ವಾ? ಹಲೋ ಹಲೋ. ದೂರದಿಂದ ಟ್ರೈನ್ ಬರ್ತಾ ಇರುತ್ತೆ, ಅದು ರೈಲ್ವೆ ಸ್ಟೇಷನ್ ಹತ್ರ ಬಂದು ಬ್ರೇಕು ಯಾವ ರೀತಿ ಆಗುತ್ತೆ ಅನ್ನೋದನ್ನು ಅದರ ಒಂದು ಸೌಂಡನ್ನು ನಾನೀಗ ತೋರಿಸ್ತೇನೆ. ಅದೇ ರೀತಿಯಾಗಿ ಬುಲೆಟ್ ಗಾಡಿ ಯಾವ ರೀತಿ ರಸ್ತೆಯಲ್ಲಿ ಹೋಗುವಾಗ ಸೌಂಡ್ ಬರುತ್ತೆ ಅನ್ನೋದನ್ನು ತಮ್ಮ ಮುಂದೀಗ ತೋರಿಸುವಂಥದ್ದು. ಅದೇ ರೀತಿಯಾಗಿ ಎರಡು ನಾಯಿಗಳಿರ್ತವೆ, ಅವು ಯಾವ ರೀತಿ ಕಚ್ಚಾಡ್ತವೆ ಅನ್ನೋದನ್ನು ತಮ್ಮ ಮುಂದೀಗ ತೋರಿಸುವಂಥದ್ದು. ಅದೇ ರೀತಿಯಾಗಿ ರಿದಮ್ ಪ್ಯಾಡ್ ಯಾವ ರೀತಿ ಸೌಂಡ್ ಬರುತ್ತೆ ಅನ್ನೋದನ್ನು ತಮ್ಮ ಮುಂದೀಗ ತೋರಿಸುವಂಥದ್ದು. ಅದೇ ರೀತಿಯಾಗಿ ಹುಡುಗಿ ವಾಯ್ಸ್ ಯಾವ ರೀತಿ ಈ ಕನ್ನಡ ತಂತ್ರಾಂಶ ಪ್ರೋಗ್ರಾಮ್ಗೆ ಬಂದರೆ ಒಂದು ಹುಡುಗಿ ಯಾವ ರೀತಿ ಮಾತಾಡ್ತಾರೆ ಅನ್ನೋದನ್ನು ತಮ್ಮ ಮುಂದೆಗೆ ತೋರಿಸುವಂಥದ್ದು. ಹಾಯ್ ಎಲ್ರಿಗೂ, ಹೇಗಿದ್ದೀರಾ ಎಲ್ಲರೂ? ಸೊ ನನಗಂತೂ ಇವತ್ತು ಕಾರ್ಯಕ್ರಮ ನೋಡಿ ನನಗೆ ತುಂಬ ಖುಷಿ ಆಯಿತು. ಸೊ ಇದೇ ರೀತಿಯಾಗಿ ನಾನು ವರ್ಷನೂ ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇರ್ತೀನಿ. ಸೊ ನನ್ನ ಹೆಸರು ಮಧುರ ಅಂತ. ಸೊ ನಾನು ದಾವಣಗೆರೆಯಿಂದ ಬಂದಿದ್ದೀನಿ. ನನಗಂತೂ ತುಂಬ ಖುಷಿ ಆಯ್ತು ಇವತ್ತು ನೋಡ್ಬಿಟ್ಟು ನಿಮ್ಮನ್ನೆಲ್ಲ. ಅದೇ ರೀತಿಯಾಗಿ ಕಾರ್ ಯಾವ ರೀತಿ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ತಮ್ಮ ಮುಂದೀಗ ತೋರಿಸುವಂಥದ್ದು. ಶಂಖ ಕೇಳಿದ್ರಲ್ಲ, ಶಂಖ ಹೋಗ್ಬೋದು, ಅದರ ಸೌಂಡ್ ಒಂದ್ಸಲಿ. IPL ಮ್ಯೂಸಿಕ್ ಯಾವ ರೀತಿ ಬರುತ್ತೆ ಅನ್ನೋದನ್ನು ತಮ್ಮ ಮುಂದೀಗ ತೋರಿಸುವಂಥದ್ದು. ಥ್ಯಾಂಕ್ ಯು.
ಇಷ್ಟೊತ್ತು ಚೆನ್ನಾಗಿ ಮಿಮಿಕ್ರಿ ಮಾಡಿದಂಥ ಮಧುರ ಅವರಿಗೆ ಧನ್ಯವಾದಗಳು, ಮಣಿಕಂಠ ಸ್ವಾಮಿ ಅವರಿಗೆ. ಓಕೆ, ಈಗ ನಮ್ಮ ಮುಂದಿನ ಸ್ಪರ್ಧಾರ್ಥಿ ಚನ್ನಕುಮಾರ್. ಹಲೋ ಹಲೋ ಚೆಕ್ ಚೆಕ್. ಈಗ ಟಿ ವಿ ನೈನ್ನ ಒಂದು 3 ವಾಯ್ಸ್ಗಳನ್ನ ತೋರಿಸ್ತೀನಿ. ಮೊದಲಿಗೆ ಟಿ ವಿ ನೈನಲ್ಲಿ ಒಂದು ಹೀಗುಂಟೆ ಅಂತ ಒಂದು ಕಾರ್ಯಕ್ರಮ ಬರುತ್ತೆ, ಅದರ ಒಂದು ಧ್ವನಿ. ಅವರ ಹೆಸರು ನಾರಾಯಣ ಸ್ವಾಮಿ ಮತ್ತು ರಾಜೇಶ್ ಶೆಟ್ಟಿ. ಪ್ರಿಯ ವೀಕ್ಷಕರೇ, ನಾವು ಆ ಜಾಗಕ್ಕೆ ಹೋದಾಗ ಅಲ್ಲಿ 10 ಹಲವಾರು ಚಕಿತಗಳು ಎದುರಾಗತೊಡಗಿತ್ತು. ಇಂಥ 10 ಹಲವು ಚಕಿತಗಳ ನಡುವೆ ನಮಗೆ ಕಾಣುವಂತ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಇಡೀ ಜಗತ್ತೇ ಒಂದು ಇವರ ಹೆಸರು ರಾಜೇಶ್ ಶೆಟ್ಟಿ. ಇಡೀ ಜಗತ್ತೇ ಒಂದು ವಿಸ್ಮಯಕಾರಿ ತಾಣ. ಇಲ್ಲಿ ಎಲ್ಲವೂ ಅಚ್ಚರಿಗಳ ನಾಡು. ಇಂಥ 10 ಹಲವು ಚಕಿತಗಳ ನಡುವೆ ನಾವು ಅದೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆವು. ಆ ಕಾರ್ಯಕ್ರಮದಲ್ಲಿ ಒಬ್ಬ ಮಿಮಿಕ್ರಿ ಆರ್ಟಿಸ್ಟ್ನ ಧ್ವನಿಯನ್ನು ಕೇಳಿದಾಗ ಅಲ್ಲಿನ ವಾತಾವರಣವೇ ಬದಲಾಗಿತ್ತು. ಸಂಪೂರ್ಣವಾಗಿ ನಮ್ಮ ಟಿ ವಿ ನೈನ್ ಅಂತೂ ಬದಲಾಗಿಯೇ ಬಿಟ್ಟಿತ್ತು. ಈಗ ವಾರಂಟ್ ಧ್ವನಿ ಯಾವ ರೀತಿ ಬರುತ್ತೆ ಅಂತ ಟಿ ವಿ ನೈನಲ್ಲಿ ಬರುತ್ತೆ ಇದು. ಪ್ರಿಯ ವೀಕ್ಷಕರೇ, ಅದೊಂದು ದಿನ ಕನ್ನಡ ತಂತ್ರಾಂಶ ಗುಂಪನ್ನು ಓಪನ್ ಮಾಡಿದ್ವು. ಕನ್ನಡ ತಂತ್ರಾಂಶ ಗುಂಪನ್ನು ಓಪನ್ ಮಾಡಿದಾಗ ಯೂಟ್ಯೂಬ್ನ ಲಿಂಕ್ ಒಂದು ಬಂದಿತ್ತು. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿನ ಟೈಟಲ್ ನೋಡಿ ಎಲ್ಲರೂ ಒಂದು ಕ್ಷಣ ತಬ್ಬಿಬ್ಬಾಗಿ ಹೋಗಿದ್ರು. ಹೌದು, ಆ ಟೈಟಲ್ ಭಯಾನಕವಾಗಿತ್ತು. ಆ ಟೈಟಲ್ ಮೇಲೆ ಕ್ಲಿಕ್ ಮಾಡಿದಾಗ ಧ್ವನಿಯೊಂದು ಬಂದಿತ್ತು. ಫ್ರೆಂಡ್ಸ್, ಈ ಟ್ಯುಟೋರಿಯಲ್ನ ನೀವು ಪೂರ್ತಿಯಾಗಿ ಕೇಳಿಸ್ಕೊಬೇಕಾಗುತ್ತೆ. ಪೂರ್ತಿಯಾಗಿ ಕೇಳಿಸ್ಕೊಂಡ್ರೆ ಮಾತ್ರ ಪೂರ್ತಿ ಅರ್ಥ ಆಗುತ್ತೆ. ಅರ್ಧಂಬರ್ಧ ಕೇಳಿಸ್ಕೊಂಡ್ರೆ ಅರ್ಧಂಬರ್ಧ ಆಗುತ್ತೆ. ನಾನು ನಿಮ್ಮ ಘಟಕ್ ಸಿಂಗ್ ಮಾತಾಡ್ತಾ ಇದ್ದೀನಿ. ಇವತ್ತು ಟೆಕ್ ಫ್ರೀಡಮ್ ಹೆಂಗೆ ಯಾವ ರೀತಿ ಯೂಸ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿಯ ಧ್ವನಿ ಬಂದಾಗ ಎಲ್ಲರೂ ಸಮಾಧಾನವಾಗಿ ಟ್ಯುಟೋರಿಯಲ್ ಆಲಿಸತೊಡಗಿದರು. ಟಿಕ್ ಟಾಕ್ ಟಿಕ್ ಟಾಕ್ ಅಂತಾಳೆ ಸೋಂದ್ರೆ ಮಿಟುಕಲಾಡಿ ಮಲ್ಲಮ್ಮ ಮಳ್ಳಿ ಮಳ್ಳಿ ಮಿಂಚುಳ್ಳಿ ಮಂಚಕ್ಕೆಷ್ಟು ಕಾಲಂದ್ರೆ 3 ಮತ್ತೊಂದಂತಾಳಲ್ರಿ ಐತಕ ಅಲೆ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 . ಈಗ ನಮ್ಮ ಹೆಮ್ಮೆಯ ಪ್ರಧಾನಿಗಳು ನರೇಂದ್ರ ಮೋದಿಜಿಯವರು ಬಾಯವ್ರ ಬೇಡ ಮೇರಾ ಪ್ಯಾರೆ ದೇಶವಾಸಿಯೋ, ಕನ್ನಡ ತಂತ್ರಾಂಶ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವುದಕ್ಕೆ ಬಹಳ ಸಂತೋಷವಾಗುತ್ತಿದೆ. ಘಟಕ್ ಸಿಂಗ್ ಜಿ, ಜೇಸನ್ ಜಿ, ರಾಜೇಶ್ ಕಿಣಿ ಜಿ और मेरा ಮಿಮಿಕ್ರಿ ತೀರ್ಪುಗಾರ ಎಲ್ಲರಿಗೂ बहुत बहुत शुक्रिया, नमस्कार. ಯಪ್ಪ, ಭಯ ಆಗ್ತಾಯಿದೆ, ಯಾವ್ದು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಈಗ ಆರುಮುಗ ರವಿಶಂಕರ್. ఒసే అరుంధతి, నీకు పెళ్ళ ನನ್ನ ಸಮಾಧಿಲು ಕುಳ್ಳ పెట్టి చంపిన నిన్ను వదల బొమ్మాలి వదల. వస్తా వస్తా తప్పక వస్తా, కసిగా పక్కనే తీర్చుకుపోతా. ಏನು ಹಂಗೆ ನೋಡ್ತಾ ಇದೆಯಾ? ಇದು ಆರುಮುಗ ಕೋಟೆ ಕಣೋ, ಅಲ್ಲ, ಇದು ಕನ್ನಡ ತಂತ್ರಾಂಶ ಕೋಟೆ ಕಣೋ. ಈ ಕಾರ್ಯಕ್ರಮಕ್ಕೆ ಹಂಸಲೇಖ ಸರ್ ಬಂದರೆ ಯಾವ ರೀತಿ ಮಾತಾಡ್ಬೋದು ಅಂತ. ನನಗೆ ಈ ಕಾರ್ಯಕ್ರಮದಲ್ಲಿ ಬಂದು ಭಾಳ ಸಂತೋಷ ಆಗ್ತಾ ಇದೆ. ಇಲ್ಲಿ ಎಷ್ಟೋ ಜನ ಭಾಳ ಅದ್ಭುತವಾಗಿ ಮಿಮಿಕ್ರಿ ಮಾಡಿದ್ದಾರೆ. ಅವರಿಗೆಲ್ಲ ಒಂದು ಗೋಲ್ಡನ್ ಬಜಾರ್. ನಮ್ಮ ರವಿ ಬೆಳಗೆರೆ ಸರ್ ಈ ಕಾರ್ಯಕ್ರಮಕ್ಕೆ ಬಂದರೆ ಯಾವ ರೀತಿ ಮಾತಾಡ್ತಾರೆ ಅಂತ. ಈಗ ರವಿ ಬೆಳಗ್ಗೆ ನೋಡಿ, ಕಾರ್ಯಕ್ರಮಕ್ಕೆ ಬಂದಿರೋದು ಭಾಳ ಸಂತೋಷ ಆಗ್ತಾ ಇದೆ. ಅದು ಎಷ್ಟೋ ಪುಸ್ತಕಗಳನ್ನ ಬರೆದಿದ್ದೀನಿ, ಆದರೆ ಇಂಥ ಒಂದು ಗ್ರೂಪ್ನ ನಾನು ಯಾವತ್ತೂ ನೋಡಲಿಲ್ಲ ಕಣ್ರಿ. ನಿಜವಾಗ್ಲೂ ಆ ಘಟಕ್ ಸಿಂಗ್, ರಾಜೇಶ್ ಕಿಣಿ, ಜೇಸನ್, ಅರವಿಂದ್ ಮತ್ತು ಮುಸ್ಸಾಕಿದಾರಲ್ಲ, ಟ್ಯುಟೋರಿಯಲ್ ಅದ್ಭುತವಾಗಿ ಮಾಡ್ತಾರೆ. ಮತ್ತು ಕೆಲವರು ಭಾಳ ಚೆನ್ನಾಗಿ ಮಿಮಿಕ್ರಿ ಮಾಡ್ತಾರೆ. ನಿಜವಾಗ್ಲೂ ಭಾಳ ಸಂತೋಷ ಆಯ್ತು ಕಣ್ರಿ ನನಗೆ. ಈಗ ಮತ್ತೆ ಹುಚ್ಚ ವೆಂಕಟ್. ನನ್ನ ಮಗಂದು ನಾನು ಎಕ್ಕಡ ಅಂದರೆ ಯಾರು ಬೇಜಾರು ಮಾಡ್ಕೋಬಾರ್ದು. ಯಾಕೆ ಅಂದರೆ ಎಕ್ಕಡ ಇಲ್ಲದೆ ನಾವು ಯಾರು ಓಡಾಡೋಕ್ಕಾಗಲ್ಲ ಕಣ್ರು. ನನಗೆ ನಮ್ಮ ಹುಡುಗಿ ಕೈ ಕೊಟ್ಲು ಅಂತ ಬೆಣ್ಣಲ್ಲಿ ಕುಡಿದ್ಬಿಟ್ಟೆ ಕಣೋ. ಕಾವೇರಿ ನಿನ್ನ ಮಡಿಲಲ್ಲಿ ಮಲಗುವೆ ನಾನಮ್ಮ. ಥ್ಯಾಂಕ್ ಯು ಚನ್ನಕುಮಾರ್ ಅವರಿಗೆ. ಎಲ್ಲರಿಗೂ ನಮಸ್ಕಾರ. ನಾನು ಲಕ್ಕಿ ಬಾಯ್ ಲಕ್ಷ್ಮೀಕಾಂತ್ ಸಿಂಪಿ.
ಈಗ ಮಿಮಿಕ್ರಿ ಮಾಡಲು ಬಂದಿದ್ದೀನಿ. ನನಗೆ ಒಂದು 20-30 ಧ್ವನಿಗಳು ಬರುತ್ತೆ ಮಿಮಿಕ್ರಿ. ಈಗ ಒಂದೊಂದು ಹೆಸರು ಹೇಳಿ ಮಾಡ್ತಾ ಹೋಗ್ತೀನಿ. ಎಲ್ಲ ಮಿಮಿಕ್ರಿ ಆದ ನಂತರ ಚಪ್ಪಾಳೆ ಕೊಡಿ, ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈಗ ಮೊದಲಿಗೆ ಬರ್ತಾ ಇದ್ದಾರೆ ಡಾಕ್ಟರ್ ರಾಜ್ಕುಮಾರ್. ನೋಡಿ ನೋಡಿ ಅದೇನಾನಂದ, ಅದೇನು ಸಂತೋಷ, ತುಂಬಾ ಖುಷಿ ಆಗ್ತಿದೆ ಇವತ್ತು. ಯಾಕಪ್ಪ ಅಂದ್ರೆ ಈ ಕಾರ್ಯಕ್ರಮ ಕರ್ಸಿದಿರಲ್ಲ, ನೋಡೋಕೆ ಕಣ್ಸಲ್ದು. ಎಲ್ಲಿ ಹೋದ ನಿಮ್ಮ ರಾಜಕುಮಾರ, ಎಲ್ಲಿ ಹೋದ ನಿಮ್ಮ ರಾಜಕುಮಾರ? ಇಲ್ಲೇ ಎಲ್ಲಿ ಕಲಾವಿದರಿಗೆ ಪ್ರೋತ್ಸಾಹ ಕೊಟ್ಟು ಚಪ್ಪಾಳೆ ಕೊಡ್ತೀರೋ ಅಲ್ಲಿ ಒಬ್ಬ ರಾಜಕುಮಾರ ಇರ್ತಾನೆ ಅಂತ ಹೇಳ್ತಾ ಜಮಾಯಿಸ್ಬಿಡಿ, ಅಲ್ಲ ಜಮಾಯಿಸ್ಬಿಡಿ ಬರಲಾ. ಈಗ ಬರ್ತಾ ಇದ್ದಾರೆ ಕರಾಟೆ ಕಿಂಗ್ ಶಂಕರ್ ನಾಗ್. ಅರೆ ಯಾಕೆ ಚಪ್ಪಾಳೆ, ಯಾಕೆ ಸಂತೋಷ, ನಿಮ್ಮ ಶಂಕರ ಮಾಡ್ದೇನಲ್ಲ ಸ್ನೇಹಿತರೆ. ಭಗವಂತನ ಕೊಟ್ಟದ್ದು ಕೇವಲ 36 ವರ್ಷ ಮಾತ್ರ, ಸಾಧನೆ ಮಾಡಿಲ್ಲ. ಒಂದು ಮಾತು, ಜೀವನ ಅನ್ನೋದು ನಿರ್ಮಲಗೊಳ್ಳುತ್ತಾರೆ ಸ್ನೇಹಿತರೆ. ಅದು ಯಾವಾಗ ಕೊಡುತ್ತೆ ಗೊತ್ತಿಲ್ಲ. ಇರೋದ್ರೊಳಗೆ 4 ಜನ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಕ್ತಾಯ ಮಾಡ್ತೀನಿ. ಎಲ್ಲರೂ ನಮಸ್ಕಾರ, ಬರಲ್ಲ, ಥ್ಯಾಂಕ್ ಯು. ಈಗ ಮುಂದೆ ಬರ್ತಾ ಇದ್ದಾರೆ ಟೆನ್ನಿಸ್ ಕೃಷ್ಣ. ನಮಸ್ಕಾರ ಕಣ್ರಣ್ಣ, ನಮಸ್ಕಾರ ಕಣ್ರಕು. ನಾನು ಕಣ್ರಣ್ಣ, ನನ್ನ ಜಪ್ಪನ ಮಗ ಗುಂಜಪ್ಪ ಮಾತಾಡ್ತಿರೋದು. ತುಂಬ ಖುಷಿ ಆಯಿತು ಕಣಣ್ಣ. ಮಾರಮ್ಮ ಡಿಸ್ಕು ಇನ್ನೂ ಊಟದ ಬೆಲೆ ಹೊಡಿಲಿಲ್ವೇ? ಬರ್ತೀನಿ ಕಣ್ರಕು. ಥ್ಯಾಂಕ್ ಯು. ಈಗ ಬರ್ತಾ ಇದ್ದಾರೆ ಹುಚ್ಚ ವೆಂಕಟ್. ಕ್ಯಾಮ್ರಾ ಆನ್ ಆಗಿದೆಯಾ? ಯೂಟ್ಯೂಬ್ಗೆ ಹೋಗ್ತಾ ಇದೀಯಾ? ನನ್ನ ಮಗನ್ ನಾನು ಯಾಕಡೆ ಇಲ್ಲ ಮಾತಾಡೋಂಗಿಲ್ಲ, ಶುರು ಮಾಡ್ತೀನಿ. ಹುಡುಗರಿಗೆ ಮೊಬೈಲ್ ಕೊಡ್ತಿದ್ದ, ಡ್ರೆಸ್ ಕೊಡಿಸ್ತಿದ್ದ, ಹೆತ್ತ ಅಪ್ಪ ಅಮ್ಮ ಒಂದು ಡ್ರೆಸ್ ಕೊಡಿಸ್ತಿದ್ದ, ಕೊಡಿಸ್ಬೇಕು ಇಲ್ಲ ಬಂದಿಟ್ಬಿಡ್ತೀನಿ. ಪ್ಲೀಸ್ ಕಣ್ರು, ನನಗೂ ಚಪ್ಪಾಳೆ ಹೊಡ್ರು. ಥ್ಯಾಂಕ್ ಯು. ಈಗ ಬರ್ತಾ ಇದ್ದಾರೆ ನಮ್ಮ ರಾಜು ತಾಳಿಕೋಟೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಎಲ್ಲರೂ ಹೆಂಗಿದ್ರಪ್ಪ? ನಮಸ್ಕಾರ. ಭಾಳ ಖುಷಿ ಆಯ್ತು ಇವತ್ತು. ನಾನು ಬಂದಿದ್ದೀನಿ, ಎಲ್ಲರೂ ಭಾಳ ಖುಷಿ ಆಯಿತು. ಇಷ್ಟು ದಿನ ನಾನು ನೀರಾಗ ಕರೆಕ್ಟ್ ಐತೆ ಅನ್ಕೊಂಡೆ, ತಪ್ಪು. ಇಲ್ಲಿ ಕನ್ನಡ ತಂತ್ರಾಂಶ ಕಾರ್ಯಕ್ರಮ ಬಂದ್ರೆ ಪ್ರತಿಯೊಬ್ಬನ ಮೈಗೂ ಪವರ್ಫುಲ್ ಕರೆಂಟ್ ಐತೆ ನೋಡ್ರಪ್ಪ. ಲಘು ನಾನು 90 ಹೊಡೆದು ಪಲ್ಟಿ ಹೊಡೆಗೆ ಗಡ್ಡ ದಂಡಿಗೆ ಹೋಗಬೇಕು. ಒಂದು ಮಾತಾಗಿ ಇಷ್ಟಪಡ್ತೀನಿ, ಏನಂದ್ರೆ ಜಿಲ್ಲಾ ಮಟ್ಟ ಕಡಗರು, ರಾಷ್ಟ್ರ ಮಟ್ಟಕ್ಕೂ ಇಂಟರ್ನ್ಯಾಷನಲ್ ಕುಡುಗರು ಎಲ್ಲರೂ ಸೇರಿ ನನಗೆ ಅಖಿಲ ಕರ್ನಾಟಕ ಕುಡುಗರು ಸಂಘ ಅಧ್ಯಕ್ಷ ಮಾಡಕತ್ತಾರ. ಎಲ್ರಿಗೂ ನಮಸ್ಕಾರ, ಬರ್ತೀನಿ. ಇನ್ನೊಂದು ನೀವು ನೋಡಿರ್ಬೋದು, ಬಿಗ್ ಎಫ್ ಎಲ್ ಬರುತ್ತೆ, ಧೀರೇಂದ್ರ ಟೈಗರ್ ಸುಧೀರ್ ಅಂತ. ಅವರು 3 ದಿನ ಮಾಡ್ತೀನಿ. ಈಗ ಬಾರ್ಲ ಕಣಪ್ಪ ಟೈಗರು, ನಿನ್ನ ಪ್ರಕಾರ ಕನ್ನಡಿಗರಂದ್ರೆ ಯಾರಲ್ಲ? ಧೀರಣ್ಣ, ನನ್ನ ಪ್ರಕಾರ ಕನ್ನಡಿಗರಂದ್ರೆ ಇಲ್ಲೆಲ್ಲ ಸೇರ್ಕೊಂಡು ಬಂದಿದ್ರಲ್ಲ ಇವರೆಲ್ಲ ಕನ್ನಡಿಗರು. ಹಾಂ, ಬಾರ್ಲೆ ಕಣಪ್ಪ ಸುಧೀರು, ನಿನ್ನ ಪ್ರಕಾರ ನಿಜವಾದ ಕನ್ನಡಿಗರಂದ್ರೆ ಯಾರಲ್ಲ? ಧೀರಣ್ಣು, ನನ್ನ ಜನರೇಟ್ ನಾಲೆಜ್ ಪ್ರಕಾರ ನಿಜವಾದ ಕನ್ನಡಿಗ ಅಂದರೆ ಯಾರು SSLCಯಲ್ಲಿ ಇಂಗ್ಲೀಷನ್ನು ಫೇಲ್ ಮಾಡ್ಕೊಂಡಿದ್ರು ಅವರೇ ನಿಜವಾದ ಕನ್ನಡಿಗರು, ಅವರೇ ನಿಜವಾದ ಕನ್ನಡಿಗರು. ಹಂಗೆ. ಥ್ಯಾಂಕ್ ಯು. ಈಗ ಸ್ವಲ್ಪ ರಾಜಕೀಯ ನಾಯಕ ಕಡೆ ಹೋಗ್ತೀನಿ, ಹಾಸ್ಯಕ್ಕಾಗಿ ಮಾತ್ರ. ಈಗಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು. ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಯಾಕಪ್ಪ ಅಂದರೆ ಕೇಳ್ರಿಲಿ, ಯಾರದು? ಹೌದಾ ಒಲೆ? ಒಡ್ರಿ ಕಪ್ಪಳ ಕಳಿಸಾಚ ಅವನಿಗೆ. ನೋಡಪ್ಪ, ಇಲ್ಲಿ ಯಾರೋ ಕೇಳ್ತದ್ರೆ ನಮ್ಮ ಜೈಸನ್ ಅವರು. ಸಿದ್ದರಾಮಯ್ಯ ಅವರೇ, ಅನ್ನ ಬಗ್ಗೆ ಕೊಟ್ಟಿದ್ದೀರಾ, ಕ್ಷೀರ ಬಗ್ಗೆ ಕೊಟ್ಟಿದ್ದೀರಾ, ಅದೇ ರೀತಿ ಪಕ್ಕದ ಮನೆ ಭಾಗ್ಯ ಕೊಟ್ಟು ಮದುವೆ ಮಾಡಿಸಿ ಅಂತ. ನೋಡಪ್ಪ, ಮದುವೆ ಮಾಡೋ ಸ್ಕೀಮ್ ನಂದಲ್ಲ, ನೀ ಕುಮಾರಸ್ವಾಮಿ ಕೇಳಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಈಗ ಮಾಜಿ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪ ಅವರು. ಬಂದಿವೆ ನಮಸ್ಕಾರ. ತುಂಬ ಖುಷಿ ಆಯಿತು ಸ್ವಾಮಿ. ಯಾವ ಸಂದರ್ಭದಲ್ಲೂ ಕೂಡ ಈ ಕೈ ನಡೆಸೋದಿಲ್ಲ ನಾನು. ಯಾರು ಮಾತಾಡ್ದು ಬೈಗೆ ಮುಂಚೆ ಕೂತ್ಕೊಡ್ರಿ. ತಲೆ ಟಂಗಿ ಕಾಳು ಎಲ್ಲಿ ಬಿಟ್ಟವ್ರ ಬೈಗೆ. ಈ ಕಾಯ್ಗೆ ತುಂಬ ಚೆನ್ನಾಗಿದೆ ಹೇಳ್ತಾ, ಗುರು ರಾಘವಂದ್ರೆ ಎಲ್ರಿಗೂ ಒಳ್ಳೇದು ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ ಸ್ವಾಮಿ. ತಾಯಂದ್ರೆ ನಮಸ್ಕಾರ, ಮಕ್ಕಳ ನಮಸ್ಕಾರ, ಎಲ್ರಿಗೂ ನಮಸ್ಕಾರಗಳು. ಈಗ ಬರ್ತಾ ಇದ್ದಾರೆ ಪ್ರಧಾನಮಂತ್ರಿಗಳಾದ ಮೋದಿಜಿ ಹಾಗೂ ದೇವೇಗೌಡ ಇಬ್ಬರು ಮಾತಾಡ್ತಾರೆ, ಹಾಸ್ಯಕ್ಕಾಗಿ ಮಾತ್ರ. मेरा भाई बहनों सबको नमस्कार. मेरा भाई बहनों एक भाषा एक भारत एक नमस्कार. ಈಗ ನಮ್ಮ ದೇವೇಗೌಡಜಿ ಮಾತಾಡ್ತಾ ಅವರಿಬ್ಬರು ಸಂಭಾಷಣೆ ಆದ್ರೆ ಕೇಳಿ. ಏನು ಸ್ವಾಮಿ, ಏನು ಹೇಳಿದ್ರು ಇವರು? ದೇವೇಗೌಡಜಿ ಕ್ಯಾ ಚಾಯ್ ಅಪ್ಕೋ? ನೋಡಿ, ನಾನು ಚಹಾ ಕುಡಿಯಲ್ಲ, ಕಾಫಿ ಮಾತ್ರ ಕುಡಿಯೋದು. अच्छा तमाशा, अच्छा तमाशा. देवेगौड़ा जी क्या बात है.
ನೋಡಿ ನಾ ರೈಸ್ ಮಾತ್ರ ತಿನ್ನಲ್ಲ, ಮುದ್ದೆ ಮಾತ್ರ ತಿನ್ನೋದು. ಅಚ್ಚಾ ತಮಾಷಾ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಚಂಪಕಮಾಲಾ ಅಂತ, ಕೊಪ್ಪಳ ಜಿಲ್ಲೆಯಿಂದ ಬಂದಿದ್ದೀನಿ. ಕೊಪ್ಪಳ ಜಿಲ್ಲಾ ಖಜಾನೆಯಲ್ಲಿ FDA ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಮ್ಮೂರು ಗಂಗಾವತಿ ತಾಲೂಕು, ಆನೆಗೊಂದಿ ಗ್ರಾಮ, ಕೊಪ್ಪಳ ಜಿಲ್ಲೆ. ಈಗ ನಾನು ಕೆಲವು ಮಿಮಿಕ್ರಿಗಳನ್ನು ಮಾಡಿ ತೋರಿಸ್ತೀನಿ. ಅಂದರೆ ನಾನು ಜಾಸ್ತಿ ರಾಜಕೀಯ ನಾಯಕರದ್ದು ಏನು ತೋರಿಸಲ್ಲ, ಬೇರೆ ಬೇರೆ ನಮ್ಮ ಲೈಫ್ನಲ್ಲಿ ನಡೆಯುವಂಥದ್ದು. ಈಗ ಆಟೋ ಯಾವ ಥರ ಹೋಗುತ್ತೆ, ಸ್ಟಾರ್ಟಿಂಗ್ ಟ್ರಬಲ್ ಆಗಿ ಅದು ಯಾವ ಥರ ಹೋಗುತ್ತೆ ಅಂತ. ನೀವು ಸೈಲೆಂಟ್ ಇದ್ದರೆ ನಾನು ಮಾಡ್ತೀನಪ್ಪ, ಮರ್ತೋಗುತ್ತೆ ನಮಗೆ. ಈಗ ಟ್ರೈನ್ ಈಗ ನಾಯಿ ಅಳೋದು ಅಂದರೆ ಮಳೆ ಕರೆಯೋದು. ನಮ್ಮೂರ ಕಡೆ ಎಲ್ಲ 5 ಗಂಟೆ ಆದರೆ ನಮಾಜ್ ಮಾಡ್ತಾರೆ. ಅವಾಗ ನಾಯಿಗಳು ಕೂಡ ನಮಾಜ್ ಮಾಡ್ತಾವೆ. ಈಗ ಯಾವ ಥರ ಅಂತ ತೋರಿಸ್ತೀನಿ. ಓ ಈಗ ಏನಪ್ಪ ಎಲ್ಲರೂ ಕನ್ನಡ ತಂತ್ರಾಂಶ ಕಾರ್ಯಕ್ರಮಕ್ಕೆ ಬಂದಿರಿ. ಎಲ್ಲರೂ ಕೊಂಡಿಲ್ದವರು ಕಾರ್ಯಕ್ರಮ ಮಾಡಕ್ಕೆ ಹಚ್ಚಾರ. ಭಾಳ ಚಲೋ ಆಗಕ್ಕೆ ಹತ್ತೈತಿಪ್ಪ. ಎಲ್ಲರೂ ಕನ್ನಡ ತಂತ್ರಾಂಶ ಕಾರ್ಯಕ್ರಮಕ್ಕೆ ಬಂದು ಗಲಾಟೆ ಮಾಡಬೇಡ್ರು ತಮ್ಮಗೂಡ್ರ. ನಿಶಬ್ದವಾಗಿ ಏನು ಅಂತಾರಲ್ಲದು ಸೈಲೆಂಟಾಗಿ ಕೇಳಬೇಕು. ಮತ್ತು ಈಗ ಒಂದು ಹಾಡು, ಆಕಾಶವೇ ಬೀಳಲಿ ಮೇಲೆ, ಈ ಹಾಡನ್ನು ಯಾರ್ಯಾರ ಕೈಯಾಗ ಕೊಟ್ಟರೆ ಹೆಂಗೆ ಆಗುತ್ತಂತ ನಾನು ಹೇಳ್ತೀನಿ. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು. ಈ ಹಾಡು ಒಬ್ಬ ಗೀಗಿ ಪದ ಹಾಡೋಂಥವ್ರ ಕೈ ಕೊಟ್ಟರೆ ಇದು ಹೆಂಗಾಗತ್ತ. ಹರ ಹರ ಹರಗಿಯಗ ಗಾಗಿಯಗ ಗೀಯಗ ಏ ಆಕಾಶವೇ ಬೀಳಲಿ ಮೇಲೆ. ಹೌದಪ್ಪ, ಯಾಕೆ ಬಿತ್ತಪ್ಪ ಅದು? ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು. ಗೀಯಗ ಗಾಗಿಯಗ ಗೀಯಗ. ಈ ಹಾಡು ಕವಾಲಿ ಹಾಡೋರ ಕೈಯಾಗ ಕೊಟ್ರೆ ಆಕಾಶವೇ ಬೀಳಲಿ ಮೇಲೆ ವಾನಲ್ಲ ವಾ ವಾ ವಾ. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು. ಈ ಭೂಮಿ ಬಾಯಿ ಬೀಳಲಿ ಇಲ್ಲೇ ನಾನೆನ್ನ ಕೈ ಬಿಡೆನೋ. ಈ ಥರ ಇದು ಬೀರಪ್ಪ ದೇವರು ಬಂದು ನಮ್ಮ ಕಡೆ ಬೀರ್ ದೇವ್ರಂತ ಮಾಡ್ತಾರೆ. ಅವರು ಬೀರ್ ದೇವರು ಯಾವ ಥರ ಅವ್ರ ಕೈಗೆ ಕೊಟ್ಟರೆ ಆಡ್ತಾರೆ ಈ ಹಾಡನ್ನ ಅಂತ ತೋರಿಸ್ತೀನಿ. ಏ ನಮ್ಮ ಮನೆಗೆ ದೇವರ ಬಂದಾವು ಬನ್ನೀರೋ, ನಮ್ಮ ಬೀರಪ್ಪ ಬಂದಾನ ಬನ್ನೀರೋ. ಏ
ಈ ಥರ ಹಾಡ್ತಾರೆ. ಹಾಗೆ ಈಗ ಭಿಕ್ಷೆ ಬೇಡ್ತಾರಲ್ಲ, ಭಿಕ್ಷೆ ಬೇಡೋರು ಊರ್ಮೆ, ಥ್ಯಾಂಕ್ ಯು ಅಂತ ಹೇಳಿ ಮೂಲತಃ ಕುರುಬರಹಳ್ಳಿ ಹಿರಿಯೂರು ತಾಲೂಕು ಚಿತ್ರದುರ್ಗ ಜಿಲ್ಲೆ ನಮ್ಮದು. ಪ್ರಸ್ತುತ ಸಮರ್ಥನಂ ಇನ್ಸ್ಟಿಟ್ಯೂಟ್ ಆಫ್ ಮ್ಯೂಸಿಕ್ ಪರ್ಫಾರ್ಮಿಂಗ್ ಆರ್ಟ್ಸ್ ಕಾಲೇಜ್ನಲ್ಲಿ ಫಸ್ಟ್ ಇಯರ್ ಓದ್ತಾ ಇದ್ದೀನಿ. ಸೊ ನಾನಿವಾಗ ಮೊದಲನೇದಾಗಿ ಹಸು ಹೇಗೆ ಅರ್ಚುತ್ತೆ ಅಂತ ತೋರಿಸ್ತೀನಿ. ಈಗ ಎಮ್ಮೆ ಹೇಗೆ ಅರ್ಚುತ್ತೆ ಅಂತ ತೋರಿಸ್ತೀನಿ. ಈಗ ಹಳ್ಳಿಗಳ ಕಡೆಯಲ್ಲಿ ದೇವರನ್ನ ಎತ್ಕೊಂಡು ಹೋಗ್ಬೇಕಾದ್ರೆ ವಾಲ್ಗ ಶಬ್ದ ಇರುತ್ತೆ, ಅದನ್ನು ತೋರಿಸ್ತೀನಿ. ಮೊದಲನೇದಾಗಿ ಅವ್ರು ಈಗ ತಯಾರು ಮಾಡ್ಕೊಳ್ತಾರೆ. ಈಗ ಕಂಡಕ್ಟರ್ಗಳು ಹೇಗೆ ಕೂಗ್ತಾರೆ ಅನ್ನೋದನ್ನು ತೋರಿಸೋಣ. ರೇ ಬಿಂಗ್ಲರ್ 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 ರೇ ಶಿರಾರೂರ್ ಬಿಂಗ್ಲರ್ ಶಿರಾರೂರ್ ದಮ್ಗೆ ಶಿರಾರೂರ್ ದಮ್ಗೆ ಬಿಂಗ್ಲರ್ 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 ಬಿಂಗ್ಲರ್. ಈಗ ಪ್ರೈವೇಟ್ ಬಸ್ಗಳು ಹೇಗೆ ಹೋಗುತ್ತೆ ಅಂತ ತೋರಿಸೋಣ. ಈಗ ನನ್ನ ಜೊತೆಲಿ ಬರ್ಬೇಕಾದ್ರೆ ಬೆಳಗ್ಗೆ ನನ್ನ ಅಜ್ಜಿನ ಕರ್ಕೊಂಡು ಬಂದೆ ಪ್ರೋಗ್ರಾಮ್ ನೋಡಲಿ, ಪಾಪ ಹಳ್ಳಿಯಲ್ಲಿ ಇರ್ತಾರೆ ಅಂತ. ಅಜ್ಜಿ, ಈ ಕಾರ್ಯಕ್ರಮ ಎಲ್ಲ ನೋಡ್ತಾ ಇದ್ದೀರಿ, ಏನು ಅನಿಸ್ತಾ ಇದೆ, ನೀವೇನು ಹೇಳ್ತೀರಾ? ಮೊದಲನೇದಾಗಿ ರಂಗಪ್ಪ, ನಿನ್ ತುಂಬ ಧನ್ಯವಾದ ಹೇಳ್ಕಂಡ್ಲ. ಎಂಥ ಕಾರ್ಯಕ್ರಮ ಕರ್ಕೊಂಬಂದಿದ್ಯೋ, ನನ್ನ ಭಾಳ ಖುಷಿ ಆಗ್ತಾಯಿತ್ತು ನನಗೆ. ಅಲ್ಲ, ನನಗೆ ಭಾಳ ಬೇಜಾರಾಗ್ತೈತೆ. ಅಲ್ಲಿ ಇವತ್ತು ಭಾನುವಾರ ಬೇರೆ, ಎಲ್ಲ ಮನೆ ಕೂತ್ಕೊಂಡು ಟಿ ವಿ ನೋಡೋದ್ರ ಬದಲಾಗಿ ಇಲ್ಲಿ ಬರ್ಬೋದಲ್ಲ. ಎಷ್ಟು ಚಂದ ಮಿಮಿಕ್ರಿ ಏನನ್ನ ಮಾಡ್ತಾವ್ರೆ. ಐಕ್ಳುಗಳು ಭಾಳ ಚಂದ ಮಾಡ್ತಾ ಇದ್ದೀರ ಮಕ್ಕಳ, ನಿಮಗೆಲ್ಲ ಒಳ್ಳೇದಾಗಲಿ. ನಮಸ್ಕಾರ. ಹಾಗೆ ಅಂಕಲ್ ಬಂದಿದ್ದಾರೆ. ಇವತ್ತು ಕನ್ನಡ ತಂತ್ರಾಂಶ ಸಮೂಹದ 10ನೇ ವಾರ್ಷಿಕೋತ್ಸವ. ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗ್ತಾ ಇದೆ. ಈಗ ಮೇಕೆ ಮರಿಗಳು, ತರತರದ ಮೇಕೆ, ಮೊದಲನೇದಾಗಿ ದೊಡ್ಡ ಮೇಕೆ ಹೇಗೆ ಅರ್ಚುತ್ತೆ ಅಂತ ತೋರಿಸ್ತೀನಿ. ಈಗ ಕುರಿ ಹೇಗೆ ಅರ್ಚುತ್ತೆ ಅಂತ ತೋರಿಸೋಣ. ಈಗ ಫೈಟಿಂಗ್ಗಳಲ್ಲಿ ಹೇಗೆ ಫೈಟಿಂಗ್ ಹಾಡ್ತಾರೆ ಅಂತ ತೋರಿಸೋಣ. ಮತ್ತು ಈಗ ಇನ್ನೊಂದು ಮುಖ್ಯವಾದಂತಹ ಮಿಮಿಕ್ರಿ, ಕಾರ್ ಹೇಗೆ ಬರುತ್ತೆ ಅಂತ ತೋರಿಸೋಣ. ಧನ್ಯವಾದಗಳು. ತರಕಾರಿ ಮತ್ತು ಹೂವು, ಯಾರು ಇದು ಹಳ್ಳಿ ಕಡೆಯಲ್ಲಿ ತರಕಾರಿ ಮಾರ್ಕೊಂಬರ್ತಾರೆ, ಅವ್ರು ಹೆಂಗೆ ಮಾರ್ತಾರಂತ ನೋಡೋಣ. ರೇ ಬದನೆಕಾಯಿ, ಆಲೂಗೆಡ್ಡೆ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮಾವಿನಕಾಯಿ, ಉಪ್ಪಿನಕಾಯಿ, ರೇ ಬರ್ರೆ ಬರ್ರೆ ಬರ್ರೆ, ಎಳ್ಳಿಕಾಯಿ, ತರಕಾರಿ, ಎಲೆಕೋಸು, ಹೂಕೋಸು, ಬದನೆಕಾಯಿ, ಬೆಂಡೆಕಾಯಿ, ಈರುಳ್ಳಿ. ಹಾಗೆ ಹೆಣ್ಮಕ್ಳು ಏನಾದರೂ ಹಾಡಾಡಿದ್ರೆ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ, ಕೇಳಲಿಕ್ಕೆ ಹಿಂಪು. ಅದನ್ನು ಒಂದ್ಸತಿ ಹಾಡು ತೋರಿಸೋಣ. ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋ ರಾಗ, ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭ ಯೋಗ. ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋ ರಾಗ, ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭ ಯೋಗ. ಧನ್ಯವಾದಗಳು. ಅವಕಾಶಕ್ಕಾಗಿ ಕನ್ನಡ ತಂತ್ರಾಂಶ ಸಮೂಹಕ್ಕೆ ಧನ್ಯವಾದಗಳು. ಓಕೆ ಸ್ನೇಹಿತರೆ, ಈಗ ನಮ್ಮ ಮುಂದೆಯವರು ಮಿಮಿಕ್ರಿ ಮಾಡ್ತಾ ಇರ್ತಾರೆ. ಇದೇ ನಮ್ಮ ಕೊನೆಯ ಸ್ಪರ್ಧೆ. ಸ್ವಲ್ಪ ಮೇಲೆ. ಹಲೋ, ನಮಸ್ಕಾರ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚಿತ್ರಲಿಂಗಯ್ಯ. ಸ್ವಲ್ಪ ಸೈಲೆಂಟಾಗಿ ಕೇಳಿಸ್ಕೊಳ್ಳಿ.
ಫಸ್ಟು ಫೇಸ್ಬುಕ್ ಲೈಕ್ ಯಾವ ಥರ ಸೌಂಡ್ ಮಾಡುತ್ತೆ? ಈಗ ಬಾಟ್ಲಲ್ಲಿ ನೀರು ತುಂಬಿದಾಗ ಯಾವ ಥರ ಸೌಂಡ್ ಬರುತ್ತೆ ಅಂತ. ಈಗ ಕಾಲಿಂಗ್ ಬೆಲ್ಲು ಈಗ ನಲ್ಲಿಯಲ್ಲಿ ನೀರು ಬರ್ತಾ ಇರಲ್ಲ, ಅವಾಗ ಗಾಳಿಯ ಪ್ರೆಷರ್ ಯಾವ ರೀತಿ ಇರುತ್ತೆ ಅಂತ. ಈಗ ಸಲೂನ್ಗಳಲ್ಲಿ ಸ್ಪ್ರೇ ಮಾಡ್ತಾರೆ ಇದು ತಲೆಗೆ ವಾಟ್ರ್. ಈಗ ಭೂಚಕ್ರ, ದೀಪಾವಳಿಯಲ್ಲಿ ಭೂಚಕ್ರ. ಈಗ ವೀಣೆ ನುಡಿಸುವುದು. ಈಗ ಶಹನಾಯಿ ನುಡಿಸೋದು. ಈಗ ಬುಡಬುಡಕ್ಕೆ. ಈಗ ಢಮರುಗ. ಶಂಕನಾದ ಜೊತೆಗೆ ಢಮರುಗ. ಈಗ ಮಷಿನ್ ಗನ್ ಫೈರ್ ಆದರೆ ಯಾವ ಥರ ಸೌಂಡ್ ಆಗುತ್ತೆ ಅಂತ. ಹಳೆ ಫಿಲ್ಮಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದು. ಕುದುರೆಯ ಕೆನೆತ ಮತ್ತೆ ಓಡುವುದು. ಈಗ ಸೈಟೆಡ್ ಕ್ರಿಕೆಟು ಮತ್ತು ಬ್ಲೈಂಡ್ಸ್ ಕ್ರಿಕೆಟ್ ಎರಡದ್ದು ತೋರಿಸ್ತೀನಿ. ಮೊದಲನೇದಾಗಿ ಸೈಲೆಂಟ್ ಆಗಿರಿ. ಸೈಟೆಡ್ ಕ್ರಿಕೆಟ್. ಈಗ ಬಿಗ್ ಕ್ರೌಡ್ ಹಿಯರ್ ಇನ್ ಚಿನ್ನಸ್ವಾಮಿ ಸ್ಟೇಡಿಯಂ, ಬೆಂಗಳೂರು. ಬ್ಯೂಟಿಫುಲ್ ಶಾಟ್ ಥ್ರೂ ದ ಕಾರ್ಸ್, 4 more runs. ಈಗ ರಿವ್ಯೂ ನೋಡೋಣ. Big uphill, fingers goes up, yes, gone, and batsman is taking review now, yes, taken. TV umpire to director. We have player review for LBW. Original decision is out. Ball tracking, yes, there is a gap between bat and ball. Hitting wicket, impact in line, wicket hitting, yes, stay with your decision is out, yes, gone. ಈಗ ಬ್ಲೈಂಡ್ಸ್ ಕ್ರಿಕೆಟು. ಬ್ಯಾಟ್ಸ್ಮನ್ ರೆಡಿ, ಪ್ಲೇ. ಈಗ B1 ಪ್ಲೇಯರು. ಥ್ಯಾಂಕ್ ಯು ಸೋ ಮಚ್, ಲವ್ ಯು, ಬಾಯ್. ಎಲ್ಲರೂ ಮಿಮಿಕ್ರಿನ ಭಾಳ ಎಂಜಾಯ್ ಮಾಡಿದ್ದೀರಾ.
ಸೊ ಯಾರು ವಿನ್ನರ್ ಆಗ್ತಾರೆ ಅಂತ ಸಾಯಂಕಾಲ ನೋಡೋಣ. ಈಗ ಭೋಜನ ವಿರಾಮ ಆಗಿದೆ. ದಯವಿಟ್ಟು ಎಲ್ಲರೂ ಊಟಕ್ಕೆ ಹೋಗಿ 2:15 ಇಲ್ಲಿ ಮತ್ತೆ ಅಸೆಂಬಲ್ ಆಗಿ ಕ್ವಿಜ್ ಆಡೋಣ ಬೇಗ. ನೀವು ಎಷ್ಟು ಬೇಗ ಊಟ ಮಾಡ್ಕೊಂಡು ಬರ್ತೀರೋ ಅಷ್ಟು ಬೇಗ ಸಾಯಂಕಾಲ ಪ್ರೋಗ್ರಾಮ್ ಮುಗಿಯುತ್ತೆ. ಹಾಗಾಗಿ ಬೇಗ ಊಟ ಮಾಡ್ಕೊಂಡು ಬೇಗ ಬನ್ನಿ. ಅಲ್ಲಿ ಮಿಸ್ಟರ್ ಗದಗ್ ಸಿಂಗ್ ಅವರು ಎನೇಬಲ್ ಇಂಡಿಯಾದವರಿಗೆ ನಮ್ಮ ವಾಣಿ ಬಗ್ಗೆ ಹೇಳೋಕ್ಕೆ 10 ನಿಮಿಷ ಸಮಯ ಕೊಟ್ಟಿದ್ದಾರೆ. ನಾನು ಆ 10 ನಿಮಿಷದಲ್ಲಿ ನಮ್ಮ ವಾಣಿ ಬಗ್ಗೆ ಹೇಳಿ ಮುಗಿಸ್ಬೇಕು. ಸೊ ಸ್ವಲ್ಪ ನಿಶಬ್ದ ಇಟ್ಕೊಳ್ಳಿ. 10 ನಿಮಿಷದಲ್ಲಿ ನಿಮ್ಮೆಲ್ಲರಿಗೂ ಒಂದು ಮಾಹಿತಿನ ಹೇಳ್ತೀನಿ. ಓಕೆನಾ? ರೆಡಿನಾ? ನಮ್ಮ ವಾಣಿ ಅಂದರೆ ಎಲ್ರಿಗೂ ಗೊತ್ತಿದೆಯಾ? ಗೊತ್ತಿದೆ. ನಮ್ಮ ವಾಣಿ ಅಂದರೆ ನಮಗೇನು ಬೇಕು ಅಂತ ಕೇಳೋದು ಮಾತ್ರ ಗೊತ್ತಿದೆ ಅಲ್ವಾ? ಆದರೆ ಅಲ್ಲ. ನಮ್ಮ ವಾಣಿ ಬಂದು ಅಂಗವಿಕಲರಿಗಾಗಿರುವ ಒಂದು ಸಾಮಾಜಿಕ ವೇದಿಕೆ. ಇಂಟರ್ನೆಟ್ ರಹಿತ ಉಪಯೋಗಿಸ್ಬಹುದು. ಸಾಮಾನ್ಯ ಚಿಕ್ಕ ಫೋನ್ ಅವರು ಕೂಡ ನಮ್ಮ ವಾಣಿನ ಉಪಯೋಗಿಸ್ಕೋಬಹುದು. ನಾನು ನಿಮಗೆಲ್ಲ ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ನಮ್ಮ ವಾಣಿಯಲ್ಲಿ ನೀವು ಕಲ್ತಿರುವ ಪರಿಹಾರಗಳನ್ನು ಶೇರ್ ಮಾಡ್ಕೊಳ್ತೀರಾ? ನಿಮಗೆ ಗೊತ್ತಿರೋ ನಾಲೆಡ್ಜ್, ಜ್ಞಾನವನ್ನು ಶೇರ್ ಮಾಡ್ತೀರಾ? ಇನ್ನೂ ಹಳ್ಳಿ ಮೂಲೆಯಲ್ಲಿರೋ ಅಂಗವಿಕಲರನ್ನ ಆಚೆ ತರ್ತೀರಾ? ನಾವು ಮಾತ್ರ ಬಂದರೆ ಸಾಲದು, ಎಲ್ಲರೂ ಬರಬೇಕು. ಸೊ ದಯವಿಟ್ಟು ಫೋನ್ ಇರೋರು ಎಲ್ಲ ನಮ್ಮ ವಾಣಿಗೆ ಒಂದೊಂದು ಕರೆ ಮಾಡ್ತೀರಾ? ಸಂಖ್ಯೆ ಹೇಳಬೇಕಾ? ಗೊತ್ತಿದೆಯಾ? ಓಕೆ, ಮಾಡಿ ಎಲ್ಲರೂ ಮಾಡಿ. ಇನ್ನು 5 ನಿಮಿಷ ನಮಗಿರೋದು. ಅದರೊಳಗಡೆ ಘಟತ್ ಸಿಂಗ್ ಅವರಿಗೆ ನಮ್ಮ ವಾಣಿ ಕಡೆಯಿಂದ ಒಂದು ಪೋಸ್ಟರ್ನ ಕೊಡ್ತಾ ಇದ್ದೀನಿ. ದಯವಿಟ್ಟು ಈ ಸಮಯ 10 ನಿಮಿಷ ನಮಗೋಸ್ಕರ ಕೊನೆ ಮೂಮೆಂಟಲ್ಲಿ ಹೆಲ್ಪ್ ಮಾಡಿದ್ದಕ್ಕೆ ನಾವು ತುಂಬ ಧನ್ಯವಾದ ಹೇಳ್ತಾ ಇದ್ದೀವಿ. ಅದೇ ಥರ 10 ವರ್ಷದ ಈ ವಾರ್ಷಿಕೋತ್ಸವಕ್ಕೆ ಅಭಿನಂದನೆಯನ್ನು ಕೋರ್ತಾ ಇದ್ದೀನಿ. ರೆಡಿನಾ? ಎಲ್ಲ ಫೋನ್ ರೆಡಿನಾ? 92 ರಿಂಗ್ ಮಾಡಿ. 66 344 111. ಅಂಗವಿಕಲರಿಗಾಗಿರುವ ವೇದಿಕೆ, ಇಂಟರ್ನೆಟ್ ರಹಿತ ಉಪಯೋಗಿಸ್ಕೋಬಹುದು. ದಯವಿಟ್ಟು ನೀವು ಕಲ್ತಿರುವ ಜ್ಞಾನಗಳನ್ನು ಶೇರ್ ಮಾಡಿ, ಪರಿಹಾರಗಳನ್ನು ಶೇರ್ ಮಾಡಿ. ಓಕೆನಾ? ನೋಡಿ, ಚಿಕ್ಕ ಫೋನ್ ಯೂಸ್ ಮಾಡ್ತಾ ಇರೋರಿಗೆಲ್ಲ ಮಾಹಿತಿಗಳು ಸಿಗ್ತಾ ಇಲ್ಲ. ಅದಕ್ಕೋಸ್ಕರನೇ ನಾನೀಗ ತಿರ್ಗಾ ನಮ್ಮ ವಾಣಿನ ತಂದು ವೇದಿಕೆಯಲ್ಲಿ ಮಾತಾಡ್ತಾ ಇರೋದು. ಗೊತ್ತಿರೋರಿಗೆ ಓಕೆ, ಗೊತ್ತಿಲ್ಲದೆ ಇರೋರಿಗೆ ತಿಳಿಸಿ. ಸಂಖ್ಯೆ 92 66 344 111. ಹಳ್ಳಿ ಜನಗಳಿಗೆ ತಗೊಂಡೋಗಿ ತಿಳಿಸ್ಬೇಕು. ಇಲ್ಲಿ ಬೇರೆ ಜಿಲ್ಲೆಯಿಂದ ಬಂದಿದ್ದೀರಾ, ನಿಮ್ಮ ಜಿಲ್ಲೆಯಲ್ಲಿರೋ ಕೀಪ್ಯಾಡ್ ಫೋನ್ ಯೂಸ್ ಮಾಡೋ ಅಂಥ ನಮ್ಮ ಸ್ನೇಹಿತರಿಗೆ ದಯವಿಟ್ಟು ಈ ಥರ ಒಂದು ವೇದಿಕೆ ಇದೆ, ಇಲ್ಲಿಂದ ಮಾಹಿತಿಗಳು ತಿಳ್ಕೊಳ್ಳಿ ಅಂತ ತಿಳಿಸಿ. ಮಾಹಿತಿಗಳನ್ನ ಕೊಡೋರು ನೀವೇನು ಒಳ್ಳೆ ಮಾಹಿತಿ ಕೊಡ್ತೀರೋ ನಾವು ಅದನ್ನು ನಮ್ಮ ವಾಣಿ ಮೂಲಕ ತಲುಪಿಸ್ತೀವಿ. ಓಕೆನಾ? ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ನಂದಿನಿ ಮೇಡಮ್.